ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸ ಅಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಎಲ್ಲರೂ ಕಾತರದಿಂದ ಈ ಒಂದು ಸಂಕ್ರಾಂತಿ ಹಬ್ಬದ ಸಡಗರದಲ್ಲಿದ್ದೀರಿ. ನಮಗೆ ಹೇಗಿದೆ, ಅತಿ ಮುಖ್ಯವಾಗಿ ಸಂಕ್ರಾಂತಿ ಫಲಗಳನ್ನು ತಿಳಿಸುವಾಗ ಕೃಷಿಕರಿಗೆ, ಕಾರ್ಮಿಕರಿಗೆ, ವೃತ್ತಿಪರರಿಗೆ ಮೊದಲನೆಯದಾಗಿ ತಗೋತೇವೆ. ಯಾಕಂದ್ರೆ ನಮಗೆ ಸುಗ್ಗಿ ಹಬ್ಬ ಇದೊಂಥರ. ಮೊದಲೆಲ್ಲ ಯಾವಾಗಲೂ ಅಷ್ಟೆ, ನಾವು ಕೃಷಿಯನ್ನೇ ನೆಚ್ಚಿಕೊಂಡಿರತಕ್ಕಂಥ ಒಂದು ದೇಶ. ನಾವಷ್ಟೇ ಅಲ್ಲ, ಎಲ್ಲರೂ. ಇವತ್ತು ಇಡೀ ವಿಶ್ವದಲ್ಲಿಯೇ ಒಂದು 72-75% ಇವತ್ತಿಗೂ ನಾವು ಕೃಷಿಯನ್ನೇ ನೆಚ್ಚಿಕೊಂಡು ಬದುಕ್ತಿರೋದು. ಕೃಷಿ ಇಲ್ಲದೆ ಯಾವುದೂ ಇಲ್ಲ. ಆದ್ದರಿಂದ ಸಂಕ್ರಾಂತಿಗೆ ಅತಿ ವಿಶೇಷವಾಗಿ ಈ ಒಂದು ವರ್ಷದ ಬೆಳೆ, ಮಳೆ, ರಾಜಕೋಪ, ಯಾವ್ಯಾವ ರಾಶಿಗೆ ಎಷ್ಟು ಲಾಭ ಆದಾಯ ಇದೆ, ಕೃಷಿಕರಿಗೆ ಹೇಗಿದೆ, ಕೃಷಿಯನ್ನೇ ನೆಚ್ಚಿಕೊಂಡು, ಕೃಷಿ ಅಂತ ಹೇಳ್ತಿದ್ದಾಗಿಯೇ ವ್ಯವಹಾರ, ವೃತ್ತಿ, ವ್ಯಾಪಾರ. ಏನು ಕೃಷಿ ಮಾಡಿದಾನ ಅವನು, ತುಂಬಾ ಕೃಷಿ ಪಟ್ಟಿದ್ದಕ್ಕೆ ಅವನಿಗೆ ಆ ಒಂದು ಹೆಸರು, ಕೀರ್ತಿ, ಗೌರವ ಅನ್ನತಕ್ಕಂಥದ್ದು ಹೇಳ್ತೇವಲ್ವಾ. ಸೊ ಕೃಷಿ ಅಂದ್ರೆ ಅದಕ್ಕೆ ಇನ್ನೊಂದು ಅರ್ಥ ಅದೇ. ಸೊ ಅಂತ ಈ ಒಂದು ಸಂಕ್ರಾಂತಿ ಫಲ ರೈತರಿಗೆ ಹೇಗಿದೆ, ಮಳೆ, ಬೆಳೆ, ನೀರು, ಕೊಯ್ಲು ಯಾವ ತರ ಇದೆ, ಯಾವ ಬೆಳೆ ಚೆನ್ನಾಗಾಗಿ ಬರುತ್ತೆ ಅನ್ನತಕ್ಕಂಥದ್ದನ್ನು ಅತಿ ಮುಖ್ಯವಾಗಿ ನೋಡ್ತೇವೆ. ಅದಕ್ಕೊಂದು ಜವಾಬ್ದಾರಿಗಳು ತಗೋತೇವೆ. ಜಾಸ್ತಿ ಮಳೆ ಬಂದ್ರೆ ಅತಿವೃಷ್ಟಿ, ಏನ್ ಎಚ್ಚರಿಕೆ ತಗೋಬೇಕು, ಅನಾವೃಷ್ಟಿ ಆದ್ರೆ ಏನ್ ಎಚ್ಚರಿಕೆ ತಗೋಬೇಕು, ರಾಜದಂಡನೆ ಇದೆಯಾ, ರಾಜಕೋಪ ಇದೆಯಾ, ರಾಜರ ನಮಗೆ ಅನುಕೂಲತೆ ಇದೆಯಾ, ಸಾಮಾನ್ಯರು ಸಾಮಾನ್ಯರಾಗಿ ಬದುಕಬಹುದಾ, ಭೂಮಿಯನ್ನೇ ನೆಚ್ಚಿಕೊಂಡು ಭೂಮಿಗೆ ಸಂಬಂಧಪಟ್ಟಂತ ಇನ್ನಿತರ ಕಾರ್ಯಗಳು, ಬೆಳೆಯ ಮಾರಾಟ ಇರಬಹುದು, ದವಸ ಧಾನ್ಯ ದಾಸ್ತಾನುಗಾರರಿರಬಹುದು, ಬೇಳೆ, ಕಾಳು, ಅಕ್ಕಿ, ಬೆಲ್ಲ ಎಲ್ಲವೂ ಬರುತ್ತೆ. ನಾವು ನಿತ್ಯ ಸೇವಿಸುವ ಅನ್ನದಲ್ಲಿಯೇ ಆ ಅನ್ನಪೂರ್ಣೇಶ್ವರಿ ಇರತಕ್ಕಂಥದ್ದು. ಅಂತ ಒಂದು ಅನ್ನಪೂರ್ಣೇಶ್ವರಿಯ ಹಬ್ಬ ಅಂತಾನೆ ಹೇಳಬಲ್ಲೆ. ನಮ್ಮ ದಕ್ಷಿಣ ಭಾರತದಲ್ಲಿ ವಿಶೇಷ ಸಂಕ್ರಾಂತಿ ಹಬ್ಬ. ಅದರಲ್ಲೂ ಇವತ್ತು ವಿಶೇಷವಾಗಿ ಭೋಗಿ ಹಬ್ಬ. ನಮ್ಮ ಒಂದು ಭೋಗವನ್ನ ಬಿಡತಕ್ಕಂಥದ್ದು. ಯಾವ್ದಾವುದೋ ಹಳೆ ತುಂಬಿಸಿಟ್ಕೊಂಡಿರ್ತೇವೆ ನೆನಪುಗಳು. ಹಳೆಯ ನೆನಪುಗಳಲ್ಲೇ ಬೇಯೋದು ಮನುಷ್ಯ. ಹಳೆಯ ಸಮಸ್ಯೆಗಳನ್ನೇ ತಗೊಂಡ್ ಬಂದು ಕೂತ್ಕೊಳ್ಳೋದು. ಹೀಗಾಗೋಯ್ತು, ಹಾಗಾಗೋಯ್ತು, ಹಿಂಗಾಗೋಯ್ತು, ಹಂಗಾಗೋಯ್ತು ಅನ್ನತಕ್ಕಂಥ ಭಾವಾರ್ಥದಿಂದ. ಅದಕ್ಕೋಸ್ಕರವೇ ವಿಶೇಷವಾಗಿ ಈ ಒಂದು ಸಂಕ್ರಾಂತಿ ಹಬ್ಬದ ಈ ಒಂದು ಫಲಾಫಲವನ್ನ ಆಕ್ಚುಲಿ ನಾಳೆ ಆರಂಭ ಆಗತಕ್ಕಂಥದ್ದು. ವಿಶೇಷವಾಗಿ ಸಂಕ್ರಾಂತಿ ಹಬ್ಬ ಇವತ್ತೇ ಈ ಒಂದು ರೈತರಿಗೆ ಹೇಗಿದೆ, ನಾಳೆ ಬಂದು ವಿಶೇಷವಾಗಿ ಯಾವ ರಾಶಿಗೆ ಈ ಒಂದು ಸಂಕ್ರಾಂತಿ ವಿಶೇಷ ಫಲಾಫಲಗಳನ್ನ ತಂದುಕೊಡುತ್ತೆ ಅನ್ನತಕ್ಕಂಥದ್ದನ್ನ ನೋಡೋಣಂತೆ. ಬನ್ನಿ. ಈ ಒಂದು ಸಂಕ್ರಾಂತಿ ನಮ್ಮ ಸಂಸ್ಥೆಯ ಪರವಾಗಿ ನಿಮಗೆ ಈ ಹಬ್ಬ ಆನಂದ, ನೆಮ್ಮದಿ, ಸಂತೋಷ, ಆರೋಗ್ಯ ತಂದುಕೊಡ್ಲಿ. ಅತಿ ಮುಖ್ಯವಾಗಿ ಆರೋಗ್ಯ ಕೆಡ್ತಿದೆ. ಬರೀ ಯಾವ ಬೆಳೆ ಏನು ಇವತ್ತು ನೋಡಿ, ಒಂದು ಕಡಿಮೆ ಅಂದ್ರೆ 3 ಲಕ್ಷ ಜೀವಾಣುಗಳು, ವೈರಸ್ಗಳು, ಬ್ಯಾಕ್ಟೀರಿಯಾಗಳು ಕುಡಿಯೋ ನೀರಿನ ಬಾಟ್ಲಲ್ಲಿ ಇದಾವೆ ಅಂತ ಹೇಳ್ತಾರೆ. ಅಂದ್ರೆ ಲೆಕ್ಕ ಹಾಕೊಳ್ಳಿ. ಈ ಒಂದು ಯಾವುದೇ ಹಣ್ಣು ತಗೊಳ್ಳಿ, ಮದ್ದಿಲ್ಲದೆ ಇಲ್ಲ, ಮದ್ದು ಹೊಡಿಯದೆ ಯಾವುದೇ ಒಂದು ನೈಸರ್ಗಿಕವಾಗಿ ನಾವು ಬೆಳಿತಿಲ್ಲ. ಮೊದಲೆಲ್ಲ ಸಾವಿಗೋಸ್ಕರ ಕಾಯ್ತಿದ್ರು. ಹಬ್ಬದ ದಿನ ಇದು ಮಾತಾಡಬಾರ್ದು, ಆದ್ರೂ ಮಾತಾಡ್ಲೇಬೇಕು. 80 ಆದ್ರೂ ಕೂಡ ಅಯ್ಯೋ ಭಗವಂತ ಯಾವಾಗ ಕರ್ಕೋತೀಯ ನನ್ನನ್ನ ಅಂತ. ಈಗ ಹಾಗಲ್ಲ, ಯಾವಾಗ ಬರುತ್ತೆ, ಎಲ್ಲಿ ಬರ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಕಾರಣ ಏನಂದ್ರೆ ಅತಿ ಮುಖ್ಯವಾಗಿ ಈ ಒಂದು ಎಲ್ಲಾ ಆಹಾರ ಪದಾರ್ಥಗಳು ಕೆಮಿಕಲ್ಮಯ ಆಗಿದೆ. ಬೆಳೆಸ್ತಿರೋದು ಒಂದು ರೀತಿ, ಹಾಕ್ತಿರೋ ಒಂದು ಬೀಜ, ಅದಕ್ಕೊಂದು ಗೊಬ್ಬರಕ್ಕೊಂದು ಇನ್ನೊಂದಷ್ಟು ಕೆಮಿಕಲ್ಸು, ಯೂರಿಯಾ ಇಲ್ಲದೆ ನಾವು ಬೆಳೆಸ್ತಲೇ ಇಲ್ಲ. ಭೂಮಿಯ ಫಲವತ್ತತೆಯನ್ನ ಕಳ್ಕೋತಿದ್ದೇವೆ. ಅತಿ ಮುಖ್ಯವಾಗಿ ಆ ಭೂದೇವಿಯನ್ನ ಕಟಾವ್ ಆದ್ಮೇಲೆ ಬೆಂಕಿ ಇಡ್ಲೇಬಾರ್ದು, ಅದನ್ನಿಡ್ತಿದ್ದೇವೆ. ಇವತ್ತು ನೋಡಿ, ಅದು ವಾತಾವರಣ ಯಾವ ಮಟ್ಟಕ್ಕೆ ಕಲುಷಿತ ಅಂದ್ರೆ, ಈ ಗೋಧಿ ಬೆಳೆಸ್ತಿರ್ತಕ್ಕಂಥ ಪಂಜಾಬ್, ಹರಿಯಾಣ ಅಲ್ಲಿ ಈ ಗೋಧಿ ಬಂದು ಕಟಾವಾದ ಮೇಲೆ ಮತ್ತೆ ಬೆಳೆ ಇಡ್ಲಿಕ್ಕೆ ಬೆಂಕಿ ಹಚ್ತಾರೆ. ಯಾವ ಮಟ್ಟಕ್ಕೆ ಅಂದ್ರೆ ಸುತ್ತಮುತ್ತ
ಒಂದು 5 ರಾಜ್ಯಗಳಿಗೆ ವಾತಾವರಣ ಕಲುಷಿತ. ಡೆಲ್ಲಿಲಂತೂ ಕಾಲಿಡ್ಲಿಕ್ಕೂ ಆಗೋದಿಲ್ಲ, ಸೆಂಟರ್ ಆಫ್ ದಿ ಪಾಯಿಂಟ್. ನಾವು ಯಾರು ಹಾಳಾದ್ರೆ ನಮಗೆ ನಾವು ಮಾತ್ರ ಚೆನ್ನಾಗಿರ್ಬೇಕು ಅಂತಕ್ಕಂಥದ್ದು ಬದಲಾಗ್ಬಿಟ್ಟಿದ್ದೇವೆ. ನಮ್ಮ ಬದಲಾದ ಆಲೋಚನೆಗಳೇ ಇವತ್ತು ಎಲ್ಲಿ ನೋಡಿದರೂ ಕ್ಯಾನ್ಸರ್ಮಯ. ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತೆ, ಆಮೇಲೆ ಕರುಳಿನ ಕ್ಯಾನ್ಸರ್ ಅಂತೆ, ಲಿವರ್ ಕ್ಯಾನ್ಸರ್ ಅಂತೆ, ಏನೇನೋ ಲಂಗ್ಸ್ ಕ್ಯಾನ್ಸರ್ ಅಂತೆ, ನಾನಾ ರೀತಿಯ ಕಾಯಿಲೆಗಳನ್ನ ತಂದು ಮನೆಯಲ್ಲಿ ಇಟ್ಕೊಬಿಟ್ಟಿದ್ದಾರೆ. ಕಾರಣ ನಾವು ಬೆಳಿತಿರೋ ಬೆಳೆಯೇ ಹಾಗೆ. ಎಲ್ಲಿಂದ ಬರುತ್ತೆ ಇಮ್ಯುನಿಟಿ, ಎಲ್ಲಿಂದ ಬರುತ್ತೆ ಶಕ್ತಿ? ಬೇಗ ಬೆಳೆದು ಬಿಡಬೇಕು, ಬೇಗ ಬೆಳೆ ತೆಗೆದು ಬಿಡಬೇಕು, ಬೇಗ ಮಾರಾಟ ಮಾಡ್ಬಿಡ್ಬೇಕು, ಬೇಗ ತಿಂದು ಮೇಲಕ್ಕೆ ಹೋಗ್ಬಿಡ್ಬೇಕು. ಇದು ಆಗ್ತಿರ್ತಕ್ಕಂಥದ್ದು. ನಮ್ಮ ಕಡೆ ಒಂದು ಮಾತು ಹೇಳ್ತಿರ್ತಾರೆ ನಮ್ಮ ಗುರುಗಳು, ತಪ್ಪೋ ಸರಿಯೋ ಅಲ್ಲ, ಅವರು ಹೇಳೋ ವಿಧಾನ ತುಂಬಾ ಅದ್ಭುತವಾಗಿರುತ್ತೆ. ಪುಣ್ಯಂ చేసినోడు పుట్టుక్కని పోతాడు, ಪಾಪಂ చేసినోడు అలాగే ఉంటాడు ಅಂತ. ಪುಣ್ಯ ಮಾಡಿದವನು ಪಟಕ್ಕಂತ ಹೋಗ್ತಾನೆ, ಪಾಪ ಮಾಡಿದವನು ಇನ್ನಷ್ಟು ಬದುಕ್ತಾನೆ ಅಂತ. ಇವತ್ತು ಅದೇ ಆಗ್ಬಿಟ್ಟಿದೆ. ಪುಣ್ಯವಂತರಿಲ್ಲ ಇಲ್ಲ ಇಲ್ಲ ಅನ್ನೋದಲ್ಲ, ಇದ್ದಾರೆ. ಆದ್ರೆ ಪುಣ್ಯವಂತರಿಗೆ ಇಲ್ಲಿ ಇರ್ಲಿಕ್ಕೆ ಬಿಡೋದಿಲ್ಲ. ತುಂಬಾ ನ್ಯಾಯ, ತುಂಬಾ ಧರ್ಮ. ಅವ್ರನ್ನ ಕೇಳಿ ನೋಡಿ, ಅವ್ರು ನೆಮ್ಮದಿಯಾಗಿ ಬದುಕಿದಾರ, ಬದುಕ್ಲಿಕ್ಕೆ ಬಿಟ್ಟಿದಾರ? ಅವ್ರ ಜಾಗ ಇರ್ಬೋದು, ಅವ್ರ ಮನೆ ಇರ್ಬೋದು, ಅವ್ರ ವೃತ್ತಿ ಇರ್ಬೋದು, ಯಾವ್ದಾದ್ರು ಒಂದು ಸಂಸ್ಥೆನಲ್ಲಿ ನೀತಿ ನಿಜಾಯಿತಿಯಿಂದ ದುಡಿತಿರ್ತಕ್ಕಂಥ ವ್ಯಕ್ತಿಯನ್ನು ಬಿಡ್ತಾರ? ಯಾವ್ದಾದ್ರೂ ಒಂದು ವ್ಯಕ್ತಿ ನೀತಿ ನಿಜಾಯಿತಿಯಿಂದ ಇದ್ರೆ ಆತನಿಗೊಂದು ಕಲ್ಲು ಹಾಕ್ಲಿಕ್ಕೆ 100 ಜನ ಕಾಯ್ತಿರ್ತಾರೆ. ಬಿಡ್ತಾರ? ಯೋಚನೆ ಮಾಡಿ ನೋಡಿ. ಖಂಡಿತ ಬಿಡಲ್ಲ. ಯಾರಾದ್ರೂ ಒಳ್ಳೆಯವ್ರು ಇದ್ರು ಅಂದ್ರೆ ಇನ್ನು 50 ಜನ ಕೆಟ್ಟವ್ರು ಸೇರ್ಕೊಂಡು ಅವ್ರನ್ನ ಏನೋ ಒಂದು ಮಾಡ್ತಕ್ಕಂಥದ್ದು. ಸೊ ಪುಣ್ಯವಂತರು ಪಟಕ್ಕಂತ ಹೋಗ್ತಿದ್ದಾರೆ. ಪಾಪಾತ್ಮರು, ಪಾಪ ಮಾಡೋರಿಗೆ ಇನ್ನೊಂದು ಏನಾದ್ರೂ ಒಂದು ಒಳ್ಳೇದು ಮಾಡ್ತಾನಂತ ಪ್ರಕೃತಿ ಕಾಯ್ತಿರುತ್ತಂತೆ. ಬದಲಾಗ್ತಾನೇನೋ 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 ಅನ್ನತಕ್ಕಂಥದ್ದು. ನೋಡಿ, ಇವತ್ತಿಗೆ ನಾವು ಏನು ಈ ರಾಮ ಮಂದಿರದ ಬಗ್ಗೆ ಮಾತಾಡ್ತೇವಲ್ವ, ಒಂದು ಸಣ್ಣದಾಗಿ ಬ್ರೇಕ್ ಮಾಡಿ ಹೇಳಿದರೆ, ಬ್ರೇಕಿಂಗ್ ಒಂಥರ ಸಣ್ಣದಾಗಿ ಮುರಿದು ಶ್ರೀರಾಮಚಂದ್ರ ಪ್ರಭು ಬದುಕಿದ್ದು ಒಂದು 11 ವರ್ಷ ಅನ್ನುವುದಾದರೆ, ರಾವಣಾಸುರ ಬದುಕಿದ್ದು 480 ವರ್ಷ. ಲೆಕ್ಕ ಹಾಕೊಳ್ಳಿ. 11 ವರ್ಷ ಈ ಪುಣ್ಯಾತ್ಮ ಬದುಕಿದ್ದು. ಪುಣ್ಯಾತ್ಮರಿಗೆ ಎಷ್ಟೇ ಅಂತ, ಮುಗೀತು ನಿನ್ನ ಕಾರ್ಯ, ವಾಪಸ್ ಬಂದ್ಬಿಡಪ್ಪ ಅಂತ. 480 ವರ್ಷ ಬದುಕಿದ್ದ, ಹೆಚ್ಚು ಕಡಿಮೆ ಆತ. ಒಂದು ಯುಗಕ್ಕೆ ಆತ ಅಧಿನೇತ. ಯೋಚನೆ ಮಾಡಿ ನೋಡಿ. ಬದಲಾಗ್ತಾನೇನೋ ಪ್ರಕೃತಿ ಕೊಡುತ್ತಂತೆ. ಕೆಟ್ಟವರಿಗೆ ಕೊಡೋದು ಜಾಸ್ತಿ. ಅದನ್ನೇನಾದ್ರೂ ತಗೊಂಡು ಒಳ್ಳೇದು ಮಾಡ್ತಾನೇನೋ, ಇನ್ನೊಂದಷ್ಟು ಕೆಟ್ಟದ್ದು ಮಾಡೋಕೆ ನೋಡ್ತಾನ, ಇಲ್ಲ ಆ ಕೆಟ್ಟದನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಏನಾದ್ರೂ ದಾನ ಧರ್ಮ ಅನ್ನತಕ್ಕಂಥದ್ದು. ಅದಕ್ಕೆ ಉಳ್ಳವರು ದಾನ ಮಾಡಬೇಕು ಅಂತ ಹೇಳ್ತಾರೆ, ಇಲ್ಲದಿರೋರಲ್ಲ. ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ. ಸಂಕ್ರಾಂತಿಗೆ ಎಳ್ಳು ಬೆಲ್ಲ ಬೀರ್ಬೇಕು ಅಂತ ಹೇಳ್ತೇವೆ, ನಿಜವೇ. ಇರೋರಾದ್ರೆ ಓಕೆ, ಇಲ್ಲದಿರೋರು ತುಂಬಾ ಜನ. ಈ ಕುರುಗನ್ನ ನಾನು ನೋಡ್ತಿರ್ತೇನೆ, ನಮಗ್ ಕೊಟ್ಟಿಲ್ಲ ಗುರುಗಳೇ, ಪರವಾಗಿಲ್ಲ, ನೆಮ್ಮದಿಯಾಗಿರ್ರಿ, ನಮಗಿಲ್ಲ, ನೆಮ್ಮದಿಯಾಗಿದ್ದು ಬಿಡಿ. ನೋಡಿ, ಒಂದು 10 ವರ್ಷದ ಹಿಂದ್ಗಡೆ ಮಗಳ ಜಾತಕ ತಗೋಬರ್ತಾರೆ. ಆಗ್ಲೇ ಹೇಳಿದ್ದೇನೆ, ಒಂದು 14-15 ಇರಬಹುದು. ಈ ಮಗಳಿಗೆ ವಿದ್ಯೆ ಅದ್ಭುತವಾಗಿದೆ, ಓದಿಸಿ ಪ್ರೊಫೆಸರ್ ಮಟ್ಟದ ಒಂದು ಯೋಗ್ಯತಾ ಸ್ಥಾನಂ ಅಧಿಕಾರಂ ಬರುತ್ತೆ. ಆದರೆ ಮದುವೆ ಸಂದರ್ಭದಲ್ಲಿ ದುಡುಕಬೇಡಿ, ಒಂದು 21ನೇ ವಯಸ್ಸಿಗೆ ಬನ್ನಿ ಅಂತ ಬಂದಿದ್ದಾರೆ. ಆಗ್ಲೂ ಹೇಳಿದ್ದಾನೆ, ಮಾಸ್ಟರ್ಸ್ ಮಾಡೋ ಯೋಗ ಇದೆ, ಪ್ರೊಫೆಸರ್ ಆಗೋ ಯೋಗ ಇದೆ, ಏರೋನಾಟಿಕ್ಸ್ ಏನೋ, ರಾಬೋಟಿಕ್ಸ್ ಏನೋ, ಸಮಥಿಂಗ್ ವೆರಿ ಬಿಗ್ ಓದನ್ನ ಓದ್ಕೊಂಡಿದೆ ಆ ಮಗು. ಮದುವೆಗೆ ಸಂಬಂಧಗಳು ನೋಡ್ತಿದ್ದಾರೆ. ಮಗಳ ನಿಯಮ ಬದ್ಧತೆ, ಸ್ಥಿರತೆ ಅತ್ಯದ್ಭುತ. ಹೇಳಿದ್ದಾನೆ ಮೊದಲೇ, 14ನೇ ವಯಸ್ಸಲ್ಲೇ ಹೇಳಿದ್ದಾನೆ, 21ನೇ ವಯಸ್ಸಲ್ಲೂ ಹೇಳಿದ್ದಾನೆ. ಆಕೆಯ ಇಚ್ಛೆಯಂತೆಯೇ ಮದುವೆ ಮಾಡಬೇಕು ಅಂತ. ನೋಡಿದರೆ ಒಬ್ಬ ಸಾಮಾನ್ಯ ಒಂದು BA ಓದ್ಕೊಂಡಿದ್ದಾನೆ. ಹೇಗೆ ಪರಿಚಯವೋ, ಶಾಲಾ ದಿನಗಳ ಪರಿಚಯ ಮತ್ತೆ ಮರಳಿ ಪರಿಚಯ ಆಗುತ್ತೆ, ಆ ಪರಿಚಯ ಪರಿಣಯ ಆಗುತ್ತೆ. ಮನೇಲಿ ಹೇಳಿಲ್ಲ, ಆಕೆಗೆ ಕನ್ಫ್ಯೂಷನ್ಸು. ಯಾಕಂದ್ರೆ ತನ್ನ ಓದು ಬೇರೆ, ತನ್ನ ಗಮ್ಯ ಬೇರೆ, ತನ್ನ ಸ್ಥಾನ ಬೇರೆ, ತನ್ನ ಬದ್ಧತೆ ಬೇರೆ, ತನ್ನ ಸ್ಥಿರತ್ವ ಬೇರೆ. ಆದರೂ ಗ್ರಹಗಳು ತಮ್ಮ ಪ್ರಭಾವ ಬೀರ್ಬಿಟ್ಟಿದೆ. ಮೊನ್ನೆ ಏನ್ ಮಾಡಿದ್ದಾರೆ, ಸಂಬಂಧಗಳು ಬಂದಿದ್ದಾವೆ, ಬರ್ಲಿ ಅಂತ ಕರೆದಿದ್ದಾರೆ. ಬಂದು ಎಲ್ಲ ನೋಡಿ ಅವ್ರಿಗೆ ಓಕೆ ಆಗ್ಬಿಟ್ಟಿದೆ. ಈ ಮಗುವಿನ ವಿದ್ವತ್ತು, ಜ್ಞಾನ ಸರಸ್ವತೀ ದೇವಿಯೇ. ಅಬ್ಬಾ, ಸರಸ್ವತೀ ದೇವಿಯೇ. ಕೈಯಲ್ಲಿ ಆ ವೀಣೆ ಇಟ್ಟುಬಿಟ್ರೆ ಅಮ್ಮನ ನೋಡೋದು ಎಲ್ಲೂ ಬೇಕಿಲ್ಲ, ಅಲ್ಲೇ ದೀರ್ಘದಂಡ ನಮಸ್ಕಾರ ಹಾಕ್ಬೇಕು. ಅಂತ ವಿದ್ಯೆ, ಅಂತ ಅಂದ, ಅಂತ ಗತ್ತು, ಅಂತ ತೂಕ, ಚೆನ್ನಾಗಿರೋ ಮನೆತನ, ಕುಟುಂಬ ಎಲ್ಲ. ಆದರೆ ಬಂದು ಹೋದ್ಮೇಲೆ ಮುಗುಮ ಕೂತ್ಬಿಟ್ಟಿದೆ ಮಗು.
ಮನೇಲಿ ಧಾವಂತ, ಗಾಬರಿ, ಆತಂಕ. ಏನಮ್ಮ ಏನು ಅಂದರೆ ನನಗೆ ಮದುವೆ ನೋಡಬೇಡಿ, ನನಗೆ ಬೇಕಿಲ್ಲ. ಯಾಕಮ್ಮ ಅಂದರೆ ನಾನೇ ಒಬ್ರನ್ನ ನೋಡ್ಕೊಂಡಿದ್ದೇನೆ, ಇದು ಅಂದಿದ್ದೆ. ಮನೇಲಿ ಬೆಂಕಿ ವಿಸ್ಫೋಟ, ಓ ಅಂತ ಅಳ್ತಿದ್ದಾರೆ. ಬಂದ್ಬಿಟ್ಟಿದ್ದಾರೆ. ಗುರುಗಳೇ ನೀವು ಹೇಳಿದ್ರಿ, ಬರ್ತಿದ್ದೀನಲ್ವ, ಹಳೆ ಜಾತಕಗಳು ತೆಗೀರಿ ಅಂತ ಹೇಳಿದೆ. ತೆಗೆದುಕೊಟ್ರು. ಬರೆದಿದ್ದಾನೆ, ಈಕೆಯ ಮದುವೆ ಈಕೆಯ ಇಚ್ಛೆಯಂತೆ ನಡೆಯಬೇಕು, ಜಾಗ್ರತೆ ಅಂತ ಬರೆದಿದ್ದಾನೆ. ಆ ಮಗು ಏನು ಹೇಳಿದೆ ಗೊತ್ತಾ? ನನಗೆ ಮದುವೆ ಮಾಡಿದರೆ ನಿಮ್ಮ ಇಚ್ಛೆಯಂತೆ ಆಯ್ತು ಆಗ್ತೇನೆ, ಆದರೆ ನಾನು ಇರೋಲ್ಲ, ಡೈವರ್ಸ್ ಕೊಟ್ಟು ಎಲ್ಲೋ ಹೋಗ್ತಾನೆ, ಎಲ್ಲ ಸಾಯ್ತಾನೆ. ನಿಮ್ಮ ಇಚ್ಛೆಗೆ ತಾನೇ ಆಗಬೇಕು, ಆಗ್ತೇನೆ. ಇಲ್ಲ, ನನ್ನ ಇಚ್ಛೆಗೆ ಒಪ್ಕೊಬೇಡಿ. ಒಪ್ತಿಲ್ಲ. ಇಡೀ ಕುಟುಂಬ ವಿರುದ್ಧ. ಮೊದಲೇ ಬರ್ತಿದ್ದಾನೆ. ಸುಮಾರು 10 ವರ್ಷಗಳ ಹಿಂದ್ಗಡೆ. ಈಗೊಂದು 25-26 ಇರಬೇಕು ನನ್ನ ಮಗುಗೆ. ಏನು ಹೇಳೋಣ? ತುಂಬ ದೊಡ್ಡವ್ರು ಏನು ಮಾಡ್ತಾರೆ ಗೊತ್ತಾ ಇಂಥ ನಿರ್ಧಾರಗಳಲ್ಲಿ? ಒಳ್ಳೆ ಹುಡುಗನ ಆಯಿತು, ಅವನಿಗೇನಾದರೂ ವ್ಯವಸ್ಥೆ ಮಾಡೋಣ ನಮ್ಮ ಕಡೆಯಿಂದ, ಬಿಡು, ಒಳ್ಳೆ ಆಯ್ಕೆಯಾ, ಸರಿ ಮಗಳೇ. ದೊಡ್ಡವರು ದೊಡ್ಡದಾಗಿ ಯೋಚನೆ ಮಾಡಿದಾಗಲೇ ದೊಡ್ಡವರಾಗೋದು. ದೊಡ್ಡವರು ಬಿಟ್ಟು ಕೊಡಬೇಕು, ದೊಡ್ಡವರು ಸೋಲಬೇಕು. ಇಲ್ಲ, ಕಣ್ಣೀರಾಗ್ತಾ ಇಲ್ಲ, ನಮಗೆ ವಿಷ ಕೊಟ್ಬಿಡಿ ಅಂತ ಹೇಳಿದ್ದೇವೆ ಗುರುಗಳೇ. ಅರೆ ಮೊದಲೇ ಬರ್ದಿದ್ದೇನೆ ಅಲ್ಲಯ್ಯ. ಹಾಗಾದ್ರೆ ನಾವು ಪ್ರೀತಿಸಿದ್ದು, ನಾವು ಬೆಳೆಸಿದ್ದು, ನಾವು ನಿಂತಿದ್ದು ಇದೆಲ್ಲ ಇಷ್ಟೇನಾ? ಈ ಜನ್ಮದಲ್ಲಿ ನಾನೇನು ಮಾಡಿಲ್ಲ. ಆ ಮಾತು ವಾಪಸ್ ತಗೊಳ್ಳಿ. ಕೃಷ್ಣ ಕೂಡ ಆ ಜನ್ಮದಲ್ಲಿ ಏನೂ ಮಾಡಿರ್ಲಿಲ್ಲ. ಹುಟ್ಟೋವಾಗ್ಲೇ ಜೈಲಲ್ಲಿ ಹುಟ್ಟಿದ. ಯಾರು ಏನು ಹೇಳ್ತೀರ? ಹೇಳೋಣ. ಆತನ ತಂದೆ ತಾಯಿ ಕೂಡ ಜೈಲಲ್ಲೇ. ಅದಕ್ಕೇನು ಹೇಳೋಣ? ರಾಮಚಂದ್ರ ಪ್ರಭು ಆ ಜನ್ಮದಲ್ಲಿ ನನ್ನ ಪ್ರಭು ಏನ್ ಮಾಡಿದ್ರು? 16 ತುಂಬಿರ್ಲಿಲ್ಲ, ಮದುವೆ ಆಗೋಯ್ತು. ಹೇಳಿ, ಆ ರಾಜಕುಮಾರ ಏನ್ ಮಾಡಿದ್ದ? ವನವಾಸಕ್ಕೆ ಹೋಗ್ಬೇಕಾಯ್ತು. ಆ ಯುದ್ಧ, ಇನ್ನೊಂದು, ತಂದಿನ ಕಳ್ಕೊಂಡ, ಪ್ರೀತಿನ ಕಳ್ಕೊಂಡ, ಸಂಗಾತಿನ ಕಳ್ಕೊಂಡ, ನಾರು ಮಡಿ ಹುಟ್ಟು ರಾಮಚಂದ್ರ. ಯೋಚನೆ ಮಾಡಿ ನೋಡಿ. ಒಪ್ತಿಲ್ಲ. ಕಡೆಗೆ ಸಮಾಧಾನ ಮಾಡಿ ಹಳೆಯ ಜಾತಕಗಳನ್ನೇ ತೋರಿಸ್ದೆ. ಓದಿಸಿ ಅಂದೆ. ಓದಿಸಿದಿರಿ, ಪೊಸಿಷನ್ ಬಂದಿದೆ, ಸ್ಥಾನ ಬಂದಿದೆ. ಅಷ್ಟೆತ್ರಕ್ಕೆ ಹೋದಾಗ ಕೆಳಗಡೆ ತಕ್ಕಡಿ ಇಳಿಯುತ್ತಪ್ಪ. ನಿನ್ನ ಮಗಳು ಬಾರವಪ್ಪ, ಬರೋನ್ ತೂಕ ಕಡಿಮೆನಪ್ಪ, ನನ್ನ ಮಾತು ಕೇಳಿ. ಇಲ್ಲ, ನಮ್ಮ ಜಾತಿ ಅಲ್ಲ. ಏನು ಹೇಳೋಣ ಮಕ್ಕಳೇ? ಹೌದು, ಪುಣ್ಯಕ್ಕೆ ತಕ್ಕಂತೆ ಮಕ್ಕಳಂತೆ. ನನ್ನ ಗುರುಗಳು ಇನ್ನೂ ಒಂದು ಮಾತು ಹೇಳ್ತಿರ್ತಾರೆ. ಅಯ್ಯೋ ಮಕ್ಕಳಿಲ್ಲ ಅಂತ ಹೇಳ್ತೀರಾ, ಸುಮ್ಮನಿರಿ. ನೀವು ಹಿಂದಿನ ಜನ್ಮದ ಪಾಪ ಎಲ್ಲ ಕಳ್ಕೊಂಡು ಬಂದ್ಬಿಟ್ಟಿದ್ದೀರಿ, ಪುಣ್ಯ ಹೊತ್ಕೊಂಡು ಬಂದಿದ್ದೀರಿ, ಅದಕ್ಕೆ ಮಕ್ಕಳಿಲ್ಲ. ಆನಂದವಾಗಿರಿ. ಪಾಪಕ್ಕೆ ತಕ್ಕಂತೆ ಮಕ್ಕಳು ಕೂಡ ಹುಟ್ಟುತ್ತಾರೆ, ಪುಣ್ಯಕ್ಕೆ ತಕ್ಕಂತೆ ಮಕ್ಕಳು ಹುಟ್ಟುತ್ತಾರೆ. ಬೇಜಾರು ಮಾಡ್ಕೋಬೇಡಿ. ಅವರಿಂದ ಹೆಸರು ಗತ್ತೂ ಬರುತ್ತೆ, ಹಾಗೆ ಕೆಲವು ಮಕ್ಕಳಿಂದ ಸರ್ವನಾಶವೂ ಆಗುತ್ತೆ. ನಾವು ಮಾಡಿರುವ ಯಾವುದೋ ಜನ್ಮದ ಪಾಪದ ಗಂಟು ನಮಗೆ ಒಂದೊಳ್ಳೆ ಸಂಗಾತಿ ಸಿಗಬೇಕಂದರೂ ಆ ಪಾಪದ ಗಂಟೆ, ಪುಣ್ಯದ ಗಂಟೆ ಕೂಡ. ಪುಣ್ಯಾತ್ಕಿತ್ತೀನಪ್ಪ, ಪುಣ್ಯಾತ್ಮನಪ್ಪ, ಇಡೂ ಜೋಡಿ ಆನಂದವಾಗಿದ್ದಾರಪ್ಪ ಅಂತ. ಹಾಗೆ ಒಳ್ಳೆ ಮಕ್ಕಳು ಜನಿಸ್ಬೇಕು ಅಂದ್ರೂ ಕೂಡ ನೆನ್ಪಿಟ್ಕೊಳ್ಳಿ, ಅಕಾಲಿಕ ಮರಣ ಅಷ್ಟೇ. ಏನೋ ಮಾಡಿದ್ದೇವೆ ಪಾಪ, ಮಕ್ಕಳೇ ಇಲ್ಲ ಅಂದ್ರೆ ಆನಂದ ಪಡ್ಬೇಕಂತೆ ನಮ್ಮ ಗುರುಗಳು ಹೇಳೋದು. ನಿನಗೆ ಪಾಪಗಳೇ ಇಲ್ಲ ಕಣೋ, ಸುಮ್ಮನೆ ಈ ಪ್ರಭಾವಕ್ಕೆಲ್ಲ ಒಳಗಾಗ್ಬೇಡ ಕಣೋ ಅಂತ ಹೇಳ್ತಿರ್ತಾರೆ. ನಿಜವೇ ಕುಳಿತು ಯೋಚನೆ ಮಾಡಿದರೆ ಇವತ್ತಿನ ಮಕ್ಕಳು ಎಲ್ಲಿ ನಮ್ಮ ಮಾತು ಕೇಳೋ ಅಷ್ಟು ಸ್ಥಾಯಿ, ಸ್ಥಿತಿ, ಇತಿ, ಮಿತಿ, ಗತಿ, ಆಲೋಚನಾ ಇದ್ದಾರೆ ಮಕ್ಕಳೇ? ಯಾವುದರಲ್ಲೂ ಇಲ್ಲ. ಇವತ್ತು ಇಡೀ ಪ್ರಕೃತಿಯ ಒಂದು ಎಳೆದಾಟಗಳಿದ್ದಾವಲ್ವಾ? ಇಲ್ಲ, ನಾವು ಬದಲಾಗ್ಬಿಟ್ಟಿದ್ದೇವೆ. ಅದಕ್ಕೆ ತಕ್ಕಂತೆ ನಮ್ಮ ಮಕ್ಕಳು, ಅವರ ಭಾವ. ನಾವು 10% ಮೋಸ ಮಾಡ್ತಿದೀವಿ ನಮ್ಮ ತಂದೆ ತಾಯಿಗೆ, ನಮ್ಮ ಮಕ್ಕಳು ಸೀದಾ 100%. ಇನ್ನು ಅವ್ರಿಗೆ ಮಕ್ಕಳಾಗ್ತದೋ ಇಲ್ವೋ ಅದು ಬೇರೆ. ಈ ಲೋಕಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ. ಈ ಜನ್ರೇಷನ್ಗೆ ಅದು ಬೇರೆ ಆಗ್ತಿದೆ. ದಯಮಾಡಿ ಹೇಳ್ತೇನೆ, ಜಾತಕಗಳ ಪರಾಮರ್ಶೆ, ಈ ಹಬ್ಬ ಸಡಗರ, ಈ ಸಂಕಲ್ಪಗಳು, ಇವೆಲ್ಲ ನಮ್ಮ ಹಿರಿಯರು ಯಾಕೆ ಹೇಳ್ಕೊಟ್ರು ಅಂದ್ರೆ ಇಂಥದ್ದು ಬರುತ್ತೆ, ಇಂಥದ್ದೊಂದು ಎಚ್ಚರಿಕೆ, ಅಷ್ಟೇ ಮಾಡಬಹುದು. ಬದಲಾಯಿಸುತ್ತೇವೆ ಖಂಡಿತ ಅಲ್ಲ. ಹಾಗಂದ್ರೆ ನಾನು ಸುಳ್ಳು ಹೇಳ್ಬೇಕು, ನಿಮ್ಮಿಂದ ಒಂದು 5 ಲಕ್ಷ ತಗೊಂಡು ಈ ಪೂಜೆ ಮಾಡಿಸಿದ್ರೆ ಬದಲಾಯಿಸ್ತೇನೆ, ಹಾಗಿದ್ರೆ ನನ್ನ ಹಣೆ ಬರನೇ ಬದಲಾಯಿಸ್ಕೋಬೋದಿತ್ತಲ್ವಾ? ನನಗೆ ತುಂಬಾ ದೊಡ್ಡ ಕಾರ್ಪೊರೇಟ್ ಹೆಡ್ ಆಗ್ಬೇಕು ಅನ್ನೋದು ಒಂದು ಆಸೆ ಇತ್ತು. ಕವಲು ದಾರಿ ಮಾಡಿಸಿ ಕರ್ಕೊ ಬಂದ್ಬಿಡ್ತು ವಾಗ್ದೇವಿ. ನನ್ನ ಅಕ್ಕನಿಗೆ, ನನ್ನ ತಂಗಿಗೆ, ನನ್ನ ಅಕ್ಕಂದರಿಗೆ, ತಂಗಿಯರಿಗೆ, ಸೋದರರಿಗೆ ಯೋಚನೆ ಮಾಡಿ ನೋಡಿ.
ಅಲ್ಲಿಗೆ ನಾನು ಸುಳ್ಳು ಹೇಳ್ತಾ ಅದು ಕಿತ್ಕೋಬೇಕು, ಒಂದು 5 ಲಕ್ಷ ಕೊಡಿ, ಪೂಜೆ ಮಾಡಿಸ್ಬಿಟ್ಟು ನಿಮ್ಮನ್ನ ರೆಡಿ ಮಾಡಿಸ್ಬಿಡ್ತೇನೆ, ನಿಮ್ಮನ್ನ ನಿಲ್ಲಿಸ್ಬಿಡ್ತೇನೆ. ಖಂಡಿತ ಇಲ್ಲ ಮಕ್ಕಳೇ. ಅಲ್ಲಿ ಮಾಡುವ ಪರಿಹಾರಗಳು ಏನು ಗೊತ್ತಾ? ಖಂಡಿತ ಮಳೆ ಉಂಟು, ಒಂದು ಛತ್ರಿ ಹಿಡ್ಕೊಂಡು ಹೋಗಿ, ಒಂದು ರೈನ್ ಕೋಟ್ ಹಾಕೊಂಡು ಹೋಗಿ. ಈ ಫಲಾಫಲಗಳು ಹಾಗೆ. ಇವತ್ತು ನಮ್ಮ ರೈತರಿಗೆ ಹಾಗೂ ಈ ಸಂಕ್ರಾಂತಿ ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಹೇಗಿದೆ, ಯಾವ್ಯಾವ ಎಚ್ಚರಿಕೆಗಳು ತಗೋಬೇಕು, ಏನಾದರೂ ಯುದ್ಧ ಭೀತಿ ಉಂಟಾ, ಕಲಹ ಭೀತಿ ಉಂಟಾ, ಜಗಳ ಭೀತಿ ಉಂಟಾ, ಬೆಂಕಿ ಭೀತಿ ಉಂಟಾ ಅನ್ನತಕ್ಕಂಥದ್ದು ನೋಡುವುದಕ್ಕೆ ಮೊದಲು ನಮ್ಮ ಸಂಸ್ಥೆಯ ಪರವಾಗಿ ಭೋಗಿ ಹಬ್ಬ, ಸಂಕ್ರಾಂತಿ ಹಬ್ಬ, ರಾಸುಗಳ ಹಬ್ಬ, ಇವೆಲ್ಲದಕ್ಕೂ ಆ ಭಗವಂತನ ಆಶೀರ್ವಾದ ನಿಮಗೆ ಸಿಗಲಿ, ಆನಂದ ತಂದು ಕೊಡ್ಲಿ. ಆದಷ್ಟು ಆರೋಗ್ಯ ಚಿಂತನೆ ಇಟ್ಕೊಳ್ಳೋಣ, ಆರೋಗ್ಯದ ಕಡೆ ಗಮನ ಕೊಡೋಣ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಇವತ್ತಿನ ಪಂಚಾಂಗ ಫಲ ನೋಡೋಣ. 14ನೇ ತಾರೀಕು ಜನವರಿ 2024 ಭೋಗಿ ಹಬ್ಬ ಆದರೂ ಸಂಕ್ರಾಂತಿ ಹಬ್ಬದ ಪಂಚಾಂಗ 15ನೇ ತಾರೀಕು ಜನವರಿ 2024 ಸೋಮವಾರ. ಶೋಭಕೃತ್ ನಾಮ ಸಂವತ್ಸರೆ, ಉತ್ತರಾಯಣೆ, ಹೇಮಂತ ಋತು, ಪೌಷ ಮಾಸೆ, ಶುಕ್ಲ ಪಕ್ಷದ ಚತುರ್ದಶಿ ತಿಥಿ, ಶತಭಿಷ ನಕ್ಷತ್ರ, ವ್ಯತಿಪಾತ ಯೋಗ, ಭದ್ರಂಕರಣ ಇವತ್ತಿನ ಪಂಚಾಂಗ ಫಲ. ವಿಶೇಷವಾಗಿ ಈ ಒಂದು ಸೂರ್ಯ ಸಿದ್ಧಾಂತದ ರೀತಿ ಮಕರ ಲಗ್ನದಲ್ಲಿ ಈ ಒಂದು ಸಂಕ್ರಾಂತಿ ಪುರುಷನ ಜನನ ಆಗಿದೆ. ಬೆಳಿಗ್ಗೆ ವಿಶೇಷವಾಗಿ 7:57 ಮಕರ ಲಗ್ನ. ಸೂರ್ಯ ಮಕರ ರಾಶಿಯಲ್ಲಿ ಪ್ರವೇಶ ಮಾಡತಕ್ಕಂಥದ್ದು. ಸೂರ್ಯ ಪ್ರತಿ ತಿಂಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬದಲಾಗ್ತಾ ಇರ್ತಾನೆ. ಸೊ ಈ ಧನುರ್ ಸಂಕ್ರಮಣದಿಂದ ಮಕರ ಸಂಕ್ರಮಣಕ್ಕೆ ಪ್ರವೇಶ, ಆಗ ಮಕರ ಸಂಕ್ರಾಂತಿಯನ್ನ ಆಚರಿಸ್ತಕ್ಕಂಥದ್ದು. ಸೂರ್ಯನ ಬೆಳಕು ನೇರವಾಗಿ ಬೀಳಲಿಕ್ಕೆ ಶುರುವಾಗುತ್ತೆ. ಒಂಥರ ಚೇತರಿಕೆ. ಇಷ್ಟು ದಿನ ಇದ್ದಂಥ ಚಳಿ ಸ್ವಲ್ಪ 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 ಕಡಿಮೆಯಾಗಿ ಶಿವರಾತ್ರಿಗೆಲ್ಲ ಶಿವ ಶಿವ ಅನ್ನಿಸ್ತಕ್ಕಂಥ ಒಂದು ಭಾವ. ಇನ್ನು ಈ ಒಂದು ಸಂದರ್ಭದಲ್ಲಿ ಈ ಸಂಕ್ರಾಂತಿ ಪುರುಷನ ಹೆಸರು ದ್ವಾಂಕ್ಷಿ ಅನ್ನತಕ್ಕಂಥದ್ದು. ಶೂರರಿಗೆ ಪೀಡೆ, ಅಂದ್ರೆ ನಾನೇ ಬಲಶಾಲಿ. ಯಾಕೆಂದ್ರೆ ನೋಡಿ, ಮಕರ ಲಗ್ನಕ್ಕೆ ವಿಶೇಷವಾಗಿ ಶೂರ ವೀರ ಅನ್ನತಕ್ಕಂಥ ಕುಜ ಮಲಗ್ಬಿಟ್ಟಿದ್ದಾನೆ 12ನೇ ಮನೆಯಲ್ಲಿ, ಬುಧನ ಜೊತೆಲಿ ಮಲಗ್ಬಿಟ್ಟಿದ್ದಾನೆ. ಅಷ್ಟಮಾಧಿಪತಿಯಾಗಿ ಸೂರ್ಯ ಮಕರ ಲಗ್ನದಲ್ಲಿ ಬಂದು ಕುಳಿತಿರತಕ್ಕಂಥದ್ದು. ಆ ಒಂದು ಆರೋಗ್ಯಕಾರಕ ಸೂರ್ಯ ಅಲ್ಲೆಲ್ಲೋ ತಟಸ್ಥ, ಚಂದ್ರ ಕೂಡ ತಟಸ್ಥ, ಶನಿ ಜೊತೆಲಿ ಸೇರಿರ್ತಕ್ಕಂಥದ್ದು ಶತಭಿಷ ನಕ್ಷತ್ರವಾಗಿ. ಅದರಿಂದ ಒಂಥರ ಯಾವಾಗ ಮನಸ್ಸೇ ಒಂಥರ ಹುಳಿಯಾಗಿ ಹುಳಿಯವರ ಜೊತೆಯಲ್ಲಿ ಕುಳಿತು ಒಂಥರ ಭೀತಿಯಲ್ಲಿ ಇದೇನಾಗುತ್ತೋ, ಇದೇನು ಬರುತ್ತೋ, ಇದಿನ್ನೆಂದಾಗುತ್ತೋ ಅನ್ನತಕ್ಕಂಥ ಭಾವಾರ್ಥದಿಂದ ತೊಳಲಾಟದಲ್ಲಿ ಇರತಕ್ಕಂಥ ಒಂದು ಮನಸ್ಸು. ಯಾಕಂದ್ರೆ ಶನಿ ರಾಹು ಸಾರದಲ್ಲಿದ್ದಾನೆ, ಚಂದ್ರನೂ ರಾಹು ಸಾರದಲ್ಲಿದ್ದಾನೆ, ಆ ರಾಹು ಬುಧನ್ ಸಾರ, ಬುಧ ಕೇತು ಸಾರ, ಕೇತು ಕುಜನ್ ಸಾರ, ಮತ್ತೆ ಕುಜ 12ನೇ ಮನೆಯಲ್ಲಿ ಮಲಗಿದ್ದಾನೆ ಕೇತು ಸಾರದಲ್ಲಿ. ಸೊ ಅಲ್ಲಿಗೆ ಶೂರರಿಗೆ ಪೀಡೆ ಅಂದ್ರೆ ಈ ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಡಿಫೆನ್ಸ್ ಇಲಾಖೆ, ಭೂಮಿ ಇಲಾಖೆ, ಸರ್ವೆ ಇಲಾಖೆ, ಲ್ಯಾಂಡ್ ಡೆವಲಪರ್ಸು, ಲ್ಯಾಂಡನ್ನು ಮಾರತಕ್ಕಂಥವ್ರು, ಲ್ಯಾಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡತಕ್ಕಂಥವರು, ಅಗ್ರಿಕಲ್ಚರ್ ಲೈನಲ್ಲಿ ಇರ್ತಕ್ಕಂಥವ್ರು, ಧಾನ್ಯಗಳು. ಒಂಥರ ನಮ್ಮಲ್ಲಿ ದುಡ್ಡು ಆಳು ಕಾಳು ಇದ್ರು ಒಂಥರ ಶೂರ, ಅವ್ನು ಏನು ಇಟ್ಕೊಂಡಿದ್ದಾನೆ ಗೊತ್ತೇನೋ ಅಂತೀವಲ್ಲ, ಅವನು ಹೋಗಿ ಮಲಗಿಬಿಟ್ಟಿದ್ದಾನೆ. ಕುಜ ಲಾಭಾಧಿಪತಿ 12ನೇ ಮನೆ ಕುಜ. ಸೊ ಬರೋ ಲಾಭವೆಲ್ಲ ಖರ್ಚಾಗಬೇಕು. ಆಟೋಮ್ಯಾಟಿಕಲಿ ಅವಾಗ ಧೈರ್ಯ ಹುಡುಕ್ಬಿಡುತ್ತೆ. ಏನೋ ಇದು 100 ರೂಪಾಯಿ ಸಂಪಾದನೆ ಅಂತ ಹೇಳಿದ್ರೆ 200 ರೂಪಾಯಿ ಖರ್ಚಾ. ಬುದ್ಧಿಗೂ ಎಣಕದಂತಹ ಖರ್ಚುಗಳು ವೆಚ್ಚಗಳು ಈ ವರ್ಷ ನಮ್ಮನ್ನ ಬಾಧಿಸ್ತಕ್ಕಂಥದ್ದಾಗುತ್ತೆ. ಜಾಗರೂಕತೆ. ಇನ್ನು ವಿಶೇಷವಾಗಿ ಧಾನ್ಯ ಬಂದು ಉದ್ದು, ಪಕ್ಷಫಲ ಬಂದು ಸುಭೀಕ್ಷವಾಗಿರುತ್ತೆ ಅನ್ನತಕ್ಕಂಥದ್ದು.
ವಿಪ್ರಪೀಡೆ ನಮಗೆ ಗೊತ್ತಿರೋವರಿಂದಲೇ ತಿಳಿದಿರುವವರಿಂದಲೇ ಅಧಿಕಾರಿಗಳಿಂದಲೇ ಟ್ಯಾಕ್ಸ್ಗಳ ಮೇಲೆ ಟ್ಯಾಕ್ಸು ಬಿಟ್ಟು ತಗೋಬಿಟ್ಟಿದೀವಪ್ಪ ನಾವು. ಏನೇನ್ ಟ್ಯಾಕ್ಸ್ಗಳು ಬರುತ್ತೋ ಯೋಚನೆ ಮಾಡಿ, ಏನೇನ್ ಟ್ಯಾಕ್ಸ್ಗಳು ಬರುತ್ತೋ ರೆಡಿಯಾಗಿ. ಯಾಕಂದ್ರೆ ಅಷ್ಟಮಾಧಿಪತಿ ಸೂರ್ಯ ಬಂದು ಕುಳಿತಿರೋದ್ರಿಂದ ದೊರೆಗಳ ಪೀಡೆ ನಮ್ಮನ್ನ ಕಾಡುತ್ತೆ. ಯಾಕಂದ್ರೆ ನಮ್ಮದು ಮಕರ ಲಗ್ನ ಮಕರ ರಾಶಿಯೇ, ಭರತ ಗಂಡ ಮಕರ ಲಗ್ನ ಮಕರ ರಾಶಿಗೆ ಬರುತ್ತೆ. ಅಲ್ಲೇ ಬಂದು ಈ ಬಾರಿಯ ಸಂಕ್ರಾಂತಿ ಪುರುಷ ಬಂದಿರೋದ್ರಿಂದ ಒಂದು ರೀತಿ ಹಿರಿಯರಿಂದ ದೊರೆಗಳಿಂದ ಬುದ್ಧಿವಂತರಿಂದ ಒಂಥರ ತೆರಿಗೆ ವಿಧಿಸ್ತಕ್ಕಂಥದ್ದು, ಪೆನಾಲ್ಟಿಗಳು ಹಾಕೋದು, ಟ್ಯಾಕ್ಸ್ಗಳು ಹಾಕೋದು, ಬೇರೆ ಬೇರೆ ರೀತಿಯಲ್ಲಿ. ಇವತ್ತು ನೋಡಿ ವಾಹನಗಳ ನೋಂದಾವಣಿ ಬೋರ್ಡ್ ಏನೋ ಚೇಂಜ್ ಮಾಡಬೇಕು, ಫೆಬ್ರವರಿವರೆಗೂ ಟೈಮ್ ಅಂತ ಆಲ್ರೆಡಿ ಯಾರು ಕೇಸ್ ಹಾಕ್ತಾರೆ. ಇದು ಬಂದು ದೊಡ್ಡ ಘೋಟಾಲ ಆಗ್ಬಿಟ್ಟಿದೆ, 700 ಕೋಟಿವರೆಗೂ, ಹಾಗೆ ಹೀಗೆ ಅನ್ನತಕ್ಕಂಥ ಒಂದು ಮಾತು ನೋಡಿ. ಪ್ರತಿ ಬಾರಿಯೂ ನಮ್ಗೆ ಯಾವುದೋ ರೂಪದಲ್ಲಿ ಒಂದು ಟ್ಯಾಕ್ಸು. ಅದರಲ್ಲೂ ಬುಧ ಬಂದು 12ನೇ ಮನೇಲಿ ಕುಳಿತಾಗ ಈ ವರ್ಷದಲ್ಲಿ ನಡೆಯುವಷ್ಟು ಸೈಬರ್ ಕ್ರೈಮ್ ಅಟ್ಯಾಕುಗಳು, ಈ ವರ್ಷದಲ್ಲಿ ನಡೆಯುವಷ್ಟು ಈ ಒಂದು ಪಿಕ್ ಪಾಕೆಟ್ಗಳು, ಚೈನ್ ಸ್ನ್ಯಾಚಿಂಗ್ಗಳು, ವಕ್ರ ಬುದ್ಧಿಗಳು, ವಕ್ರ ದುಡ್ಡುಗಳು, ವಕ್ರ ಇನ್ವೆಸ್ಟ್ಮೆಂಟ್ಗಳ ಪ್ಲಾನ್ಗಳು, ಬೇರೆ ಬೇರೆ ಏನೇನೋ ಬಂದು ತಲೆನೋವು ತಂದಿಟ್ಟು ಬಿಡುತ್ತೆ. ವೆರಿ 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 ಕೇರ್ಫುಲ್. ತುಂಬ ಬುದ್ಧಿವಂತರೇ ಕೆಡತಕ್ಕಂಥದ್ದಾಗುತ್ತೆ. ಉತ್ತರ ದಿಗ್ದೃಷ್ಟಿ, ಆಮೇಲೆ ಉತ್ತರದ ದಿಕ್ಕಿನಲ್ಲಿರತಕ್ಕಂಥವರಿಗೆ ಪೀಡೆ, ಆಮೇಲೆ ತಿಥಿಫಲ. ಇವತ್ತಿನ ತಿಥಿ ಬಂದು ವಿಶೇಷವಾಗಿ ಚತುರ್ದಶಿ ಆಗಿರೋದನ್ನ ಒಂದು ಸ್ವಲ್ಪ ಪೀಡೆಯೇ. ನಕ್ಷತ್ರ ಫಲ ಅಂಧಲೋಚನ ದೃಷ್ಟಿ, ಅಂದ್ರೆ ಒಂಥರ ಕಣ್ಣು ಮುಚ್ಕೊಂಡು ನೋಡ್ತಿರೋದು. ಏನ್ ಕಾಣುತ್ತೆ? ರಾತ್ರಿ ನೋಡಿದ ಬಾವಿಗೆ ಹೋಗಿ ಹಗಲಲ್ಲಿ ಬಿದ್ರು ಅಂತಾರಲ್ವ, ಆ ರೀತಿ ನಮ್ಮದು ಆಗತಕ್ಕಂಥ ಒಂದು ಪ್ರಭಾವವನ್ನ ಸೂಚಿಸ್ತೇವೆ. ಯಾರನ್ನೋ ನೋಡಿ, ಯಾರನ್ನೋ ನಂಬಿ, ಎಲ್ಲಾ ಗೊತ್ತು ಹುಷಾರಾಗಿದ್ದು ಕೂಡ ಬೆಳ್ಳಂಬೆಳಗ್ಗೆ ಹೋಗಿ ನಂಬಿದವರೇ. ಮೊನ್ನೆ ಒಬ್ರು ತುಂಬಾ ಆತ್ಮೀಯರು ಫೋನ್ ಮಾಡ್ತಾರೆ, ತುಂಬಾ ದೊಡ್ಡ ಫ್ರಾಂಚೈಸಿ ಹೋಟೆಲ್ ಮಾಡಿ, ಅಲ್ಲಿ ನೋಡಿದ್ರೆ ಹೋಟೆಲ್ ಚೆನ್ನಾಗಾಗ್ತಿದೆ, 1 ಕೋಟಿ ರೂಪಾಯಿಯ ಬಿಸ್ನೆಸ್ ಆಗ್ತಿದೆ, ಕಣ್ಣು ಕೆಂಪಗೆ ಆಗ್ಬಿಟ್ಟಿದೆ. ಫ್ರಾಂಚೈಸಿ ಅಂದಮೇಲೆ ಎಷ್ಟು ಫೀಸ್ ಕೊಟ್ಬಿಡ್ಬೇಕು ಪ್ರತಿ ತಿಂಗಳು, ಇಲ್ಲಾನು ಹೋಗಿಲ್ಲ. ಅಲ್ಲೊಂದು ಡಾಕ್ಯುಮೆಂಟೇಶನ್, ಇನ್ನೊಂದು. ಆತ ಏನ್ ಮಾಡಿದಾನ ಪ್ಲಾನು, ಆ ಜಾಗ ಕೊಟ್ಟಂತ ಬಾಡಿಗೆ ಓನರ್ ಜೊತೆ ಕೈ ಜೋಡಿಸಿ ಇವರಿಗೆ ಇಲ್ಲ ಆಗೋಲ್ಲ, ಹಾಗೆ ಹೀಗೆ, ನಾನು ಕೊಡಲ್ಲ ಮಾಡೋಲ್ಲ ಅನ್ನೋ ರೀತಿನಲ್ಲಿ ಕೊಟ್ರೆ, ನೀವು 1.5 ಲಕ್ಷ ಬಾಡಿಗೆ ಇರೋ ಜಾಗದಲ್ಲಿ 9 ಲಕ್ಷ ಬಾಡಿಗೆಯ ಮಾತು, ಎಲ್ಲಿಗೆಲ್ಲಿಗೆ ಮಾತು, ಯೋಚನೆ ಮಾಡಿ ನೋಡಿ. ಅಂಧಲೋಚನ ದೃಷ್ಟಿ. ಹೇಗಾದ್ರೂ ಸರಿ ಕಣ್ಣು ನಮ್ಮನ್ನ ಕುರುಡು ಮಾಡಿ ಸುಡುತ್ತಾರೆ. ಸಂಕ್ರಾಂತಿ ಫಲಗಳಿದು, ನೆನ್ಪಿಟ್ಕೊಳ್ಳಿ. ಸೊ ಈ ರೀತಿಯ ಭಾವಗಳು ನಂಬದವರೇ, ಜೊತೆಯಲ್ಲಿರೋರೇ ಕಣ್ಣಕ್ಕೆ ಪಟ್ಟಿ ಕಟ್ಬಿಡ್ತಾರೆ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ನಾವೇನಾದ್ರೂ ಕೋರ್ಟ್ಗೆ ಹೋದ್ರೆ ಅಲ್ಲಿ ನ್ಯಾಯ ದೇವತೆಗೆ ಪಟ್ಟಿ ಕಟ್ಟಿರ್ತಾರೆ. ಅದರ ಅರ್ಥ ಏನ್ ಗೊತ್ತಾ? ನೀವೆಷ್ಟು ದೊಡ್ಡವರು, ಎಷ್ಟು ಚಿಕ್ಕವರು, ಎಷ್ಟು ದೊಡ್ಡ ಸಿರಿವಂತರು, ಬಡವರು, ಅದೆಲ್ಲ ಇಲ್ಲ. ನ್ಯಾಯ ದೇವತೆಯ ಮುಂದುಗಡೆ ಅಮ್ಮ ಬರ್ಲಿ, ಅಪ್ಪ ಬರ್ಲಿ, ಮಗ ಬರ್ಲಿ, ಎಲ್ಲರೂ ಒಂದೇ ಅನ್ನತಕ್ಕಂಥ ದೃಷ್ಟಿಯಿಂದ ಯಾರನ್ನು ನೋಡಿ, ನಮ್ಮವ್ರು ಕಣೋ, ನಮ್ಮವಳು ಕಣೋ, ನಮ್ಮ ಅಣ್ಣ ಕಣೋ, ನಮ್ಮ ತಮ್ಮ ಕಣೋ, ಈ ಭಾವದಿಂದ ನಾವು ಆ ನ್ಯಾಯವನ್ನ ಕೊಡಬಾರದು ಅಂತ ನಿಯಮ. ಅದಕ್ಕೆ ನ್ಯಾಯ ಅನ್ನೋದು. ಅದಕ್ಕೆ ನೋಡಿ, ನ್ಯಾಯ ದೇವತೆಯ ಕಣ್ಣಿಗೂ ಪಟ್ಟಿ ಕಟ್ಟಿರೋದು ಅದು ಒಂದು ಅತಿ ದೊಡ್ಡ ಅರ್ಥ, ಅನರ್ಥ ಅಲ್ಲ. ಅಯ್ಯೋ ನ್ಯಾಯ ದೇವತೆಗೆ ಕಣ್ಣಿಗೆ ಪಟ್ಟಿ ಕಟ್ಬಿಟ್ಟಿದ್ರೆ ಇನ್ನೆಲ್ಲಿದೆ ನ್ಯಾಯ? ಅಲ್ಲ. ನ್ಯಾಯ ಕೊಡುವಾಗ ಆತ ಬಂದು ಇದು ನಮ್ಮವರು ತುಂಬಾ ತಿಳಿದಿರೋರು ನೋಡಿ. ನ್ಯಾಯಾಧೀಶರು ಕೆಲವು ಕೇಸುಗಳಿಂದ ಹೊರಗಡೆ ಬಂದ್ಬಿಡ್ತಾರೆ. ಗೊತ್ತೋ ಗೊತ್ತಿಲ್ಲದೆಯೋ ಆ ವ್ಯಕ್ತಿ, ಆ ಸಂಸ್ಥೆ, ಆ ಸಂಘದ ಜೊತೆ ತಾವೋ ತಮ್ಮ ಕುಟುಂಬವೋ ಬೇರೆ ಯಾವುದೋ ರೀತಿಯಲ್ಲಿ ಸೇರಿದ್ದೇವೆಯೋ ಇಲ್ಲ ಇನ್ನೊಂದು ಏನೋ ಒಂದು ಕಾರಣಗಳಿಂದ ಎದ್ದು ಹೊರಗಡೆ ಬಂದ್ಬಿಡ್ತಾರೆ. ಇಲ್ಲ, ನಾವು ಈ ಕೇಸಲ್ಲಿ ಕುಳಿತುಕೊಳ್ಳೋದಿಲ್ಲ, ನಾನು ಪಕ್ಷಪಾತಿಯಾಗಿ ನಿರ್ಧಾರ ತೆಗೆದುಕೊಳ್ಳಬಹುದು ಅನ್ನುವಂಥ ಆಲೋಚನೆ, ವಿಲೋಚನೆ ಬೇರೆಯವ್ರ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದಾಗುತ್ತೆ. ನಾನು ಸತ್ಯವಾಗಿ ನಡೆದುಕೊಳ್ಳುತ್ತಿಲ್ಲ ಅನ್ನೋ ಒಂದು ಮಾತು ಕೂಡ ಬರಬಾರದು ಅಂತ ತುಂಬಾ ಒಂದು ಧರ್ಮ ದೀಕ್ಷೆಯಲ್ಲಿರ್ತಕ್ಕಂಥ ನ್ಯಾಯಾಧೀಶರು ಎದ್ದು ಬಂದ್ಬಿಡ್ತಾರೆ. ಅದರ ಅರ್ಥ ಅದೇ, ನ್ಯಾಯ ದೇವತೆಗೆ ಪಟ್ಟಿ ಕಟ್ಟಿರೋದು ಅಲ್ಲಿ ನ್ಯಾಯ ಇಲ್ಲ ಅಂತಲ್ಲ. ತುಂಬಾ ಜನ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಎಲ್ಲರಿಗೂ ನ್ಯಾಯ ಉಂಟು, ಎಲ್ಲರಿಗೂ. ಯಾರಾದರೂ ಸಾಕ್ಷಿ ಕರೆಕ್ಟ್ ಆಗಿದ್ದು, ನಮ್ಮ ಲೆಕ್ಕಾಚಾರ, ನಮ್ಮ ಗ್ರಹಗತಿಗಳು, ಹೌದು ನಾವು ಮಾಡಿರೋ ಧರ್ಮ ಜಾಸ್ತಿ ಇದೆ, ನಮ್ಮ ಪರವಾಗಿ ಬರುತ್ತೆ ಮಕ್ಕಳೇ. ನ್ಯಾಯಕ್ಕೋಸ್ಕರ ಕಾಯೋಣ. ಇನ್ನು ವಿಶೇಷವಾಗಿ
ಬೆಲೆ ಹೆಚ್ಚು. ಹೇಳದ್ನಲ್ವಾ, ಕುಜಾನೇ ಬಂದು ಮಲಗ್ಬಿಟ್ಟಿದ್ದಾನೆ. ಲಗ್ನದಲ್ಲಿ ಅಷ್ಟಮಾಧಿಪತಿ ಸೂರ್ಯ ಬಂದಿರುವುದರಿಂದ ಚಂದ್ರನಿಗೆ ರಾಹು ಬಂದು ಕುಳಿತಿರುವುದನ್ನ, ಲಗ್ನಕ್ಕೆ ಗುರು ಬೇರೆ ವಿಶೇಷವಾಗಿ 4ನೇ ಮನೆಯಲ್ಲಿ ಕುಳಿತಿರುವುದರಿಂದ ಲಾಕ್ ಆಗ್ಬಿಟ್ಟಿದೆ. ನಾವು ನಮ್ಮ ಸುಖಕ್ಕೆ ಕುತ್ತು ಕಾರಕೋ ಕಾರಕ ಭಾವನಾಸ್ತಿ. ಈ ರೀತಿ ಯಾವುದೋ ಒಂದು ರೂಪದಲ್ಲಿ ನಾವು ಹೆಚ್ಚೆಚ್ಚು ಕರೆಂಟ್ ಬಿಲ್ ಜಾಸ್ತಿ ಕಟ್ಟು, ವಾಟರ್ ಬಿಲ್ ಜಾಸ್ತಿ ಕಟ್ಟು, ಬೇರೆ ಬೇರೆ ರೀತಿಯಲ್ಲಾಗತಕ್ಕಂಥದ್ರ ಒಂದು ಸೂಚನೆ ಆಟೋಮ್ಯಾಟಿಕಲಿ ಎಲ್ಲ ಬೆಲೆಗಳು ಎಸ್ತಕ್ಕಂಥದ್ದಾಗುತ್ತೆ. ಇನ್ನು ವಿಶೇಷವಾಗಿ ಕ್ಷೇಮ ಸುಭೀಕ್ಷ, ಯೋಗ ಫಲ ದುರ್ಭಿಕ್ಷ, ಕರ್ಣಫಲ ಚಿಂತಾಚೇಷ್ಟೆ. ನಾವು ಯಾವಾಗಲೂ ಏನೋ ಒಂದು ಚಿಂತೆಯನ್ನ ಈ ವರ್ಷ ತಂದಿಡ್ತಾನೆ. ಯಾಕಂದ್ರೆ ಅಷ್ಟಮಾಧಿಪತಿ ಸೂರ್ಯನ ಕಾರಕತ್ವ ಏನು? ಆತ್ಮಕಾರಕ, ಪಿತೃಕಾರಕ, ದೊರೆಕಾರಕ, ರಾಜಕಾರಕ, ರಾಜಸಕಾರಕ, ಧೈರ್ಯಕಾರಕ. ಅವನೇ ಬಂದು ಕೂತು ಬಿಟ್ಟಿದ್ದಾನೆ ಶನಿ ಮನೆಯಲ್ಲಿ. ಇನ್ನೆಲ್ಲಿ ರಾಜರುಗಳಿಂದಲೇ ತಪ್ಪು ನಡೆಯುತ್ತದೆ. ಅವನು ಇನ್ನಷ್ಟು ಬಲವಾಗಿ ನಮ್ಮ ಮೇಲೆ ಒಂಥರ ದಂಡನೆಗೆ ಒಳಪಡಿಸ್ತಾನೆ. ನಾನು ಹೇಳಿದ್ದೇ ಸರಿ, ನಾನು ಮಾಡಿದ ಕಾನೂನೇ ಸರಿ, ಈ ರೀತಿ ನಡೆಯತಕ್ಕಂಥದ್ರ ಒಂದು ಪ್ರಭಾವವನ್ನು ಸೂಚಿಸ್ತಿದೆ. ವೆರಿ ವೆರಿ ಕೇರ್ಫುಲ್. ಆಟೋಮ್ಯಾಟಿಕಲಿ ನಮಗೆ ಚಿಂತೆ ಜಾಸ್ತಿ. ಅಯ್ಯೋ ಇನ್ನೇನು ಸಮಸ್ಯೆ ಬರುತ್ತೋ, ಇನ್ಯಾವ್ದು ಹೇಗೆ. ನೀವು ಗಮನಿಸಿ ನೋಡಿ, ಉದ್ಯೋಗ ಆ ಶನಿ ಬಂದು ವಿಶೇಷವಾಗಿ ರಾಹು ನಕ್ಷತ್ರದಲ್ಲಿದ್ದು, ಚಂದ್ರನೂ ರಾಹು ನಕ್ಷತ್ರದಲ್ಲಿ ಸೇರಿರೋದ್ರಿಂದ ತುಂಬ ಉದ್ಯೋಗಗಳ ನಷ್ಟಗಳು ಕೂಡ ಇದ್ದಾವೆ. ಎಸ್ಪೆಷಲಿ ಮ್ಯಾನೇಜ್ಮೆಂಟ್ ಲೆವೆಲ್. ತುಂಬ ದೊಡ್ಡ ದೊಡ್ಡ ಕಂಪನಿಗಳ ಲಾಭಾಂಶಗಳು ಕೆಳಗಡೆ ಇಳಿತಕ್ಕಂಥದ್ದಾಗುತ್ತೆ. ಇವತ್ತು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಮೈಕ್ರೋಸಾಫ್ಟ್ ನಂಬರ್ 1 ಪ್ಲೇಸಿಗೆ ಬಂದಿದೆ. ಆಪಲ್ ಕಂಪನಿ ಇಳಿದು ನಿಂತಿದೆ. ಎಷ್ಟೋ ದೊಡ್ಡ ಟ್ರಿಲಿಯನ್ ಕಂಪನಿ, ಕೋಟಿಗಟ್ಟಲೆ ಕಂಪನಿ ಅಂತಾರೆ, ಅದರ ವ್ಯಾಲ್ಯೂಯೇಷನ್ ಇಳಿದು ಸತ್ಯ ನಾಡೆಲ್ಲ ನಮ್ಮ ಭಾರತೀಯ ವ್ಯಕ್ತಿ, ಅದಕ್ಕೆ ಅಧಿನೇತ, ಇವತ್ತು ಮೈಕ್ರೋಸಾಫ್ಟ್ ಮೇಲಕ್ಕೆದ್ದು ನಿಂತಿದೆ. ಅದಷ್ಟೇ ಅಲ್ಲ, ಸೂಕ್ಷ್ಮವಾಗಿ ಗಮನಿಸಿ ನೋಡಿ, ಇನ್ಫೋಸಿಸ್ನ ಆ ಒಂದು ವ್ಯಾಲ್ಯೂಯೇಷನ್ ಇರಬಹುದು, ಲಾಭಾಂಶ ಇರಬಹುದು, ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಕುಸಿತ ಆಗಿದೆ. ಎಷ್ಟು ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ತೆಗಿತಿದ್ದಾರೆ ಸೂಕ್ಷ್ಮವಾಗಿ ಗಮನಿಸಿ ನೋಡಿ. ಲೇ ಆಫ್ಸ್, ಸ್ಯಾಲ್ರಿಗಳು ಕಡಿಮೆ, ಸೃಷ್ಟಿಯೂ ಆಗ್ತಿದೆ, ಬಟ್ ತೆಗಿತಿರೋದು ಜಾಸ್ತಿ ಆಗ್ತಿದೆ. ಅದರಲ್ಲೂ ಕುಜಾಬುಧ ಸೇರಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನೆನ್ಪಿಟ್ಕೊಳ್ಳಿ, ಆ ಮಟ್ಟ ಈ ಮಟ್ಟ ಅಲ್ಲ, ತುಂಬಾ ದೊಡ್ಡ ಆಪತ್ತುಗಳನ್ನ ತಂದಿಡ್ತಕ್ಕಂಥದ್ದಾಗುತ್ತೆ. ನಮ್ಮ ಟೆಕ್ನಿಕಲ್ಗೂ ಅಷ್ಟೇ, ಮಾತಾಡ್ದ ಅದ್ರ ಪಾಡ್ಗೆ ಅದೇ ರೆಕಾರ್ಡ್ ಆಗಿ, ಅದೇ ಡಿಸೈನಿಂಗ್ ಮಾಡಿ, ಅದೇ ಒಂದು ಗ್ರಾಫಿಕ್ಸ್ ಕೊಟ್ಟು ನಾನು ಸುಮ್ಮನೆ ಕೂತ್ಕೊಳ್ಳೋದಷ್ಟೇ, ವಾಯ್ಸು ಅದೇ ಮೂಮೆಂಟ್ ಎಲ್ಲ ಮಾಡಿಸ್ತಕ್ಕಂಥ ಒಂದು ಮಟ್ಟಕ್ಕೆ ಡೆವಲಪ್ಮೆಂಟ್ಗಳು ಬರುತ್ತೆ. ಮೀಡಿಯಾನಲ್ಲೂ ಕೂಡ ರಾಹು ಪ್ರಭಾವ. ಸೊ ನಮಗೆ ಚಿಂತೆಗಳು ತಪ್ಪಿದ್ದಲ್ಲ ಈ ವರ್ಷ. ಇನ್ನು ವಿಶೇಷವಾಗಿ ಕಾವೇರಿ ನದಿಯಲ್ಲಿ ಸ್ನಾನ, ಚಿಂದಿ ಆಚ್ಛಾದನ, ಕಸ್ತೂರಿ ಲೇಪನ, ಉದ್ದಿನ ಅಕ್ಷತೆ ಮುಡಿದಿರುವುದು, ಇರುವಂತಿಕೆ ಹೂವು, ಪುಷ್ಯರಾಗಭೂಷಣ, ಕಬ್ಬಿಣದ ಆಭರಣ, ಕಲ್ಲಿನ ಪಾತ್ರೆಯಲ್ಲಿ ಭಕ್ಷ್ಯಾಹಾರ ಲೆಕ್ಕ ಹಾಕೊಳ್ಳಿ. ಈ ಒಂದು ಸಂಕ್ರಾಂತಿ ಪುರುಷ ದ್ಯಾಂಕ್ಷಿ ಇದೆಯಲ್ಲ, ಹೌದು ದ್ವಾಂಕ್ಷಿ, ಕಲ್ಲಿನ ಪಾತ್ರೆಯಲ್ಲಿ ಭಕ್ಷ್ಯಾಹಾರ. ಯಾರಾದ್ರೂ ಕಲ್ಲಿನ ತಟ್ಟೆನಲ್ಲಿ ಕಲ್ಲು ಮೇಲೆ ಹಾಕೊಂಡು ಊಟ ಮಾಡೋದುಂಟ ಅಂದ್ರೆ ಆ ತರದ ಬಡತನ ಜಾಸ್ತಿ ಆಗುತ್ತೆ ಅನ್ನೋದರ ಸಂಕೇತ. ತಿನ್ನೋ ಅನ್ನಕ್ಕೂ ಕೂಡ ತಟ್ಟೆ ಇರೋಲ್ಲ, ತಟ್ಟೆ ಇದ್ದವರಿಗೆ ಪೂರ್ತಿ ಊಟ ಇರೋಲ್ಲ, ಇದ್ರೂ ಶುದ್ಧವಾದ ಊಟ ಇರೋಲ್ಲ. ಯಾಕಂದ್ರೆ ಮಂಚೂರು ಅಂತ ಹೇಳ್ತೇವೆ, ಕೆಳಗಡೆ ಹಾಕೊಂಡು ತಿಂತಿದ್ದೀವಿ, ನೆಲದಲ್ಲಿ ಅನ್ನ ಬಿದ್ರೆ ತಿನ್ನೋಲ್ಲ, ಅದಕ್ಕೆ ಬೀಳುದಾಗಿ ಮೊದಲೇ ಒಂದಿಷ್ಟು ಹಾಕೋಬೇಕು, ಇಷ್ಟೇ ಇಟ್ಕೋಬೇಕು ಅಂತ ತುಂಬಾ ಅಚ್ಚುಕಟ್ಟಾಗಿ ಒಂದು ಬಟ್ಟೆ ಹಾಕಿ, ಒಂದು ಮಣೆ ಇಟ್ಟು, ಮಣೆ ಮೇಲೆ ಒಂದು ಬಟ್ಟೆ ಹಾಕಿ ನೀಟಾಗಿ ಕುಳಿತುಕೊಂಡು ಊಟ ಮಾಡೋದು. ಆದರೆ ಇವತ್ತು ನೋಡಿ, ಸಂಕ್ರಾಂತಿ ಪುರುಷ ತೋರಿಸ್ತಿರ್ತಕ್ಕಂಥದ್ದು, ನಾವು ಕಲ್ಲಿನ ತಟ್ಟೆಯಲ್ಲಿ ಅನ್ನ ತಿಂತೇವೆ ಅಂದ್ರೆ ಅನ್ನಕ್ಕೂ ಅಕ್ಕಿ ಬೆಲೆ ಜಾಸ್ತಿ ಆಗುತ್ತೆ, ಬೇಳೆ ಬೆಲೆ ಜಾಸ್ತಿ ಆಗುತ್ತೆ, ಎಣ್ಣೆ ಬೆಳೆ ಜಾಸ್ತಿ ಆಗುತ್ತೆ ಅನ್ನತಕ್ಕಂಥದ್ರ ಸೂಚನೆ. ಅವಾಗ ತಿನ್ಲಿಕ್ಕಿಲ್ಲ, ಏನೋ ಒಂದು ಗಂಜಿ, ಅದು ಕೂಡ ತಟ್ಟೆನ್ ಮಾರ್ಕೋಬೇಕು, ಪಾತ್ರೆಗಳನ್ನು ಮಾರ್ಕೋಬೇಕು ಅನ್ನುವಂಥದ್ರ ಅಚ್ಚ ಅದನ್ನು ಸೂಚಿಸ್ತಿರ್ತಕ್ಕಂಥ ಒಂದು ಭಾವ. ಚಿಂದಿ ಬಹಿರಂಬರ, ಬಟ್ಟೆಗಳಿಗೂ ಕೂಡ ಅಷ್ಟೇ. ಮನುಷ್ಯನಿಗೆ
ಒಳ್ಳೆ ಬಟ್ಟೆ, ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಳ್ಳೆ ಊಟ ತಿನ್ಬೇಕು, ಒಳ್ಳೆ ಬಟ್ಟೆ ಹಾಕ್ಬೇಕು ಅನ್ನೋದೊಂದು ನಿಯಮಬದ್ಧ ಜೀವನ. ತುಂಬಾ ಜನ ಗೊತ್ತಿಲ್ಲ, ಏನೋ ತಿಂದುಕೊಂಡು ಬದುಕ್ತಾರೆ, ಹೇಗೋ ತಿಂದುಕೊಂಡು ಬದುಕ್ತಾರೆ. ಹಾಗೆ ಬದುಕೋ ಆಗಿಲ್ಲ ಮಕ್ಕಳೇ. ಅದು ನಾವೇನ್ ಪಶು ಪಕ್ಷಿಗಳ? ಎಲ್ಲೋ ಹೇಸಿಗೆನಲ್ಲಿ ಬಿದ್ದಿರೋದು ತಿನ್ನುತ್ತೆ ಅದು, ಎಲ್ಲೋ ಕೆಸರಲ್ಲಿ ಬಿದ್ದಿರೋದು ತಗೊಬಂದು ಮೂತಿ ಇಟ್ಟು ತಗೊಬಂದು ತಿನ್ನುತ್ತೆ ಅದು, ಕೊಳ್ತಿರೋದು ತಿನ್ನುತ್ತೆ. ನಾವು ಹಾಗೆ ತಿನ್ನುವ ಆಗಿಲ್ಲ. ತುಂಬಾ ಜನ ಗೊತ್ತಿಲ್ಲ. ಮನುಷ್ಯ ಯಾಕೆ ಬಡತನಕ್ಕೆ ಇನ್ನಷ್ಟು ಜಾರ್ತಿದ್ದಾನೆ ಅಂದ್ರೆ, ಅವನ ಬಡತನಕ್ಕೆ ಅತಿ ದೊಡ್ಡ ದೋಷವೇ ತಂಗಳು ತಿನ್ನೋದು. ಹೌದು, ಆರೋಗ್ಯ ಕೆಡುತ್ತೆ. ಎಲ್ಲೋ ಮುಚ್ಚಿಟ್ಟಿದ್ದು ಎತ್ತಿಟ್ಟಿದ್ದು ಫ್ರಿಜ್ಜಲ್ಲಿ ಇಡು, ಇನ್ನೊಂದಿಡು, ಈಗೆಲ್ಲ ಫ್ರಿಜ್ಮಯ. ಆರೋಗ್ಯ ಎಲ್ಲಿಂದ ಇರುತ್ತೆ? ಯಾವಾಗ ದೈಹಿಕವಾಗಿ ಆರೋಗ್ಯ ಇಲ್ವೋ, ಮಾನಸಿಕವಾಗಿಯೂ ಆರೋಗ್ಯ ಇಲ್ಲ. ಆಲೋಚನೆ ಮಾಡ್ಲಿಕ್ಕೆ ಬಿಡೋದಿಲ್ಲ. ಹೊಟ್ಟೆ ತುಂಬ ಊಟ ತಿನ್ಬೇಕು, ಒಳ್ಳೆ ಊಟ ತಿನ್ಬೇಕು. ತಿಂದ್ರೂ ಕೂಡ ಒಂದಿಷ್ಟೇ ಅನ್ನ, ಒಂದು ಮಸ್ಸೊಪ್ಪು ರುಬ್ಬು ಬಿಟ್ಟು ಅಚ್ಚುಕೊಟ್ಟಾಗಿ ಬಿಸಿ ಬಿಸಿ ಹಾಕೊಂಡು ತಿನ್ಬೇಕು. ಯಾವತ್ತೋ ಮಾಡಿದ ತಂಗಳು, ಯಾವತ್ತೋ ಇಟ್ಟಂಥದ್ದು, ಏನೋ ಒಂದು ಪ್ಯಾಕ್ಡು ಶೆಲ್ಫಲ್ಲಿರೋದು ಆ ಬಿಸ್ಕೆಟ್. ನಿಜವಾಗ್ಲು ತುಂಬಾ ಬಿಸ್ಕೆಟ್ಗಳ ಬಗ್ಗೆ ನಿಮಗೆ ಗೊತ್ತಿಲ್ಲ. ಡೆಡ್ಲಿಯೆಸ್ಟ್ ಕೆಮಿಕಲ್ಸ್ ಇದಾವೆ, ತಿನ್ಲೇಬಾರ್ದು. ರುಚಿಗೋಸ್ಕರ ಏನೇನೋ ಮಾಡ್ತಿದ್ದಾರೆ, ಏನೇನೋ ಕ್ರೀಮ್ಗಳು ಸೆಂಟ್ರಲ್ ಇರುತ್ತೆ, ಹಚ್ಚಿರುತ್ತೆ, ವಾವ್ ಅಂತೀವಿ, ನಿಮಗೆ ಗೊತ್ತಿಲ್ಲ. ತಿನ್ನಬಾರ್ದು. ಪ್ಯಾಕ್ಡ್ ಜ್ಯೂಸ್ಗಳು ಕುಡಿಬಾರ್ದು, ಪ್ಯಾಕ್ಡ್ ಕೂಲ್ ಡ್ರಿಂಕ್ಸ್ ಕುಡಿಬಾರ್ದು. ಕೆಲವು ಕೂಲ್ ಡ್ರಿಂಕ್ಸ್ ಮೇಲೆ ನೇರವಾಗಿ ಹಾಕಿದ್ದಾರೆ, ಮಕ್ಕಳಿಗೆ ಕೊಡಬೇಡಿ ಅಂತ ಹೇಳ್ಬಿಟ್ಟು, ಕೀಪ್ ಅವೇ ಫ್ರಮ್ ಚಿಲ್ಡ್ರನ್, ಕಿಡ್ಸ್ ಅಂತ ಹಾಕ್ತಾರೆ. ಕೆಲವು ಈ ಮೂವಿಗಳಿಗೆ ಅಡಲ್ಟ್ಸ್ ಓನ್ಲಿ ಅಂತ ಹೇಗೆ ಹಾಕ್ತಾರೋ, ಸರ್ಟಿಫಿಕೇಟ್ ಹಾಗೆ ಹಾಕಿರ್ತಾರೆ. ಅಲೋವಿಲ್ಲ, ತಿನ್ನೋ ಆಗಿಲ್ಲ, ತಗೋ ಬರ್ಗರ್ ಹಾಕೋ. ಆ ಚೀಸ್ಗಳು ಯಾವ ಕಾಲದ್ದು? ಅಯ್ಯೋ, ಹೇಳಬಾರ್ದು. ಆಗೇನಾಗುತ್ತೆ? ಆರೋಗ್ಯ ಇಲ್ಲ. ಆರೋಗ್ಯ ಇಲ್ದಿದ್ದಾಗ ಕೆಲ್ಸಕ್ಕೆ ಹೋಗಲ್ಲ, ಕೆಲ್ಸಕ್ಕೆ ಹೋಗ್ದಿದ್ದಾಗ ಸರಿಯಾದ ಸಂಭಾವನೆ ಇಲ್ಲ, ಸಂಭಾವನೆ ಇಲ್ದಿದ್ದಾಗ ವ್ಯವಸ್ಥೆಗಳು ಬದ್ಧವಾಗಿಲ್ಲ, ಚಿಂದಿ ಬಟ್ಟೆ. ಮನುಷ್ಯ ಮಾತ್ರ ಶುದ್ಧ ಊಟ ತಿನ್ಬೇಕು, ಶುದ್ಧ ಬಟ್ಟೆ ಹಾಕ್ಬೇಕು, ಒಳ್ಳೆ ಬಟ್ಟೆ ಹಾಕ್ಬೇಕು. ಹೇಗೋ ಬಟ್ಟೆ ಹಾಕೊಳ್ಳೋದಲ್ಲ, ಬಟ್ಟೆ ಹರಿದಿರ್ಲೇಬಾರ್ದು, ತೂತು ಬಿದ್ದಿರಬಾರ್ದು. ಹೌದು, ಇಷ್ಟೇನ ನಿಮ್ ಬದುಕು? ಒಂದೊಳ್ಳೆ ಬಟ್ಟೆ, ಒಂದೊಳ್ಳೆ ಪಂಚೆ, ಒಂದೊಳ್ಳೆ ಕದ್ದರ್ ಶಾಲು, ಒಂದು ಕಾಟನ್ ಶಾಲು, ಒಂದು ಕಾಟನ್ ಶರ್ಟು, ಒಂದು 4 ಒಳ್ಳೇದು ಇಟ್ಕೊಂಡಿರೋಷ್ಟು ಯೋಗ್ಯತೆ ಇಲ್ವಾ? ಹರಿದಿರೋ ಬಟ್ಟೆ ಹಾಕೋಬೇಕಾ? ಜೀವನ ಹರಿದೋಗಿದೆ. ಯಾವತ್ತಾದ್ರೂ ಟಾಟಾ, ಬಿರ್ಲಾ, ಅಂಬಾನಿ, ಅದಾನಿ ಹರಿದಿರೋ ಬಟ್ಟೆ ಹಾಕೊಂಡು ಓಡಾಡಿರೋದು ನೋಡಿದೀರಾ? ಯಾವತ್ತಾದ್ರೂ ಪರಿಪೂರ್ಣ ಗುರುಗಳಾಗಿರ್ತಕ್ಕಂಥವ್ರು ಮೈಯೆಲ್ಲ ಮುಚ್ಕೊಳ್ತಕ್ಕಂಥ ಬಟ್ಟೆ ಹಾಕೊಂಡು ಕೂತಿರ್ತಾರೆ. ತುಂಬಾ ದೊಡ್ಡ ಜ್ಞಾನ ಸಂಪನ್ನವಂತರು. ಗಮನಿಸಿ ನೋಡಿ. ನಾವೇ ಅರ್ಧಂಬರ್ಧ ಇಲ್ಲರ್ದಿದೆ ಆ ಹರಿದಿರೋ ಪ್ಯಾಂಟಿಗೆ 30,000 40,000 ಅಂತ ಏನೇನೋ ಬಂದ್ಬಿಟ್ಟಿದೆ ಮಕ್ಕಳೇ. ಚಿಂದಿ ಬಟ್ಟೆಗಳನ್ನ ಧರಿಸ್ತಕ್ಕಂಥ ಪ್ರಸಂಗ ಅಂತ ಸಂಕ್ರಾಂತಿ ಪುರುಷನ ಈ ಒಂದು ಫಲದಲ್ಲಿ ದ್ವಾಂಕ್ಷಿ ದೇವತೆಯ ಒಂದು ಫಲವನ್ನ ಸೂಚಿಸ್ತದೆ. ಆಮೇಲೆ ಫಲ ಬಂದು ದುಃಖ, ನೀಲಕಂಚುಕ, ವಯಸ್ಸಿನಲ್ಲಿ ವೃದ್ಧ, ಹಿಡಿದಿರುವುದು ಹಳೆಯ ಛತ್ರಿ. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ. ಒಂದು ಛತ್ರಿ ಅನ್ನೋದು ಏನು ಸೂಚನೆ ಗೊತ್ತಾ? ನಿಮ್ಮ ಗತ್ತು ಗೈರತ್ತು. ಒಂದು ಛತ್ರಿ ಹಿಡ್ಕೊಂಡು ಬರ್ತಿದ್ದಾನೆ ನೋಡಪ್ಪ, ಅವನಿಗೊಬ್ರು ಛತ್ರಿ ಹಿಡ್ಕೊಂಡಿದ್ದಾರೆ ಅಂದ್ರೆ ಅವನೊಂದು ಗತ್ತು. ಆ ಛತ್ರಿಯೇ ಹಳೆ ಛತ್ರಿ ತೂತುಗಳು ಬಿದ್ದಿದೆ ಅಂತ ಹೇಳಿದ್ರೆ ನಿಮ್ಮ ಜೀವನ ಎಷ್ಟು ತೂತು ಬೀಳುತ್ತೆ. ಈ ಒಂದು ಸಂಕ್ರಾಂತಿಗೆ ಎಚ್ಚರಿಕೆ. ಈ ಸಂವತ್ಸರದ ಫಲಸಂಗ್ರಹದ ಬಗ್ಗೆ ಕೂಡ ಇನ್ನಷ್ಟು ಮಾತಾಡೋಣ. ರಾಜ್ಯಕ್ಕೆ, ದೇಶಕ್ಕೆ, ಕೃಷಿಕರಿಗೆ, ಬೆಳೆಗಳಿಗೆ, ಇವೆಲ್ಲದರ ಬಗ್ಗೆ ಮಾತನಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಈ ಸಂವತ್ಸರದ ಸಂಕ್ರಾಂತಿ ಫಲ ಅನ್ನತಕ್ಕಂಥದ್ದು ಪ್ರಜೆಗಳಿಗೆ ರೋಗ ಭಯ ಆರೋಗ್ಯಕಾರಕ. ಸೂರ್ಯ ಬಂದು ಶನಿ ಮನೆಯಲ್ಲಿ ಕುಳಿತಾಗ ಎಲ್ಲಿರುತ್ತೆ ರೋಗ ಪೀಡೆಯೇ.
ಚಂದ್ರನಿಗೆ ಶನಿ ಸಹ ಜೊತೆಯಲ್ಲಿ, ಅವನು ರಾಹು, ಚಂದ್ರನು ರಾಹು. ಸೊ ಕ್ಷಯ, ಏರಿಯಲ್ ಪೊಲ್ಯೂಷನ್ ಆಗುತ್ತೆ, ವರ್ಟಿಗೋ ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ, ತಲೆಗೆ ಸಂಬಂಧಿತ ಸಮಸ್ಯೆಗಳು, ಸೊಂಟಕ್ಕೆ ಸಂಬಂಧಿತ ಸಮಸ್ಯೆಗಳು, ಕಿಡ್ನಿಗೆ ಸಂಬಂಧಿತ ಸಮಸ್ಯೆಗಳು, ಕ್ಯಾನ್ಸರ್ಗೆ ಸಂಬಂಧಿತ ಸಮಸ್ಯೆಗಳು, ಗೆಡ್ಡೆಗಳು, ಹೌದು ಹೃದಯ. ಯಾಕಂದ್ರೆ ಕುಜ ಸೀದಾ ನೋಡ್ತಿದ್ದಾನೆ ಮಿಥುನವನ್ನ, ಕಟಕವನ್ನ. ಹೃದಯ, ಲಂಗ್ಸು, ವಾಟರ್ ಇನ್ಫೆಕ್ಷನ್, ಏರ್ ಇನ್ಫೆಕ್ಷನ್, ಡಸ್ಟ್ ಅಲರ್ಜಿ, ಥ್ರೋಟ್ ಇನ್ಫೆಕ್ಷನ್, ನಾನಾ ರೀತಿಯ ಬ್ಯಾಕ್ಟೀರಿಯಾಗಳ ಕಾರಣದಿಂದ ಇಲ್ಲಿ ಕಫ ಕಟ್ಕೊಳ್ಳೋದು. ಬೆಂಗಳೂರಲ್ಲಿ ಇನ್ಮೇಲೆ ನೀವು ಬರೆದಿಟ್ಕೊಳ್ಳಿ, ಬೆಂಗಳೂರಲ್ಲ ನಗರಗಳಲ್ಲಿ ನಾವು ವಾಸ ಮಾಡೋದು ಡೇಂಜರಸ್ ಥ್ರೆಟ್. ಒಂದು 1 ಕೋಟಿ ವಾಹನಗಳಿದೆ, ಎಷ್ಟು ಹೊಗೆ ಬಿಡ್ಬೋದು ಯೋಚನೆ ಮಾಡಿ ನೋಡಿ. ಈ ಸಂಕ್ರಾಂತಿ ಪುರುಷ ತೋರಿಸ್ತಿರೋದು ಅದೇ. ತುಂಬಾ ಹೆಡ್ಡೇಕ್ಗಳು ಬರ್ತಕ್ಕಂಥದ್ದು, ಮೈಗ್ರೇನು, ಸೈನಸ್ಸು, ಮೂಗಿಗೆ ಸಮಸ್ಯೆ, ಕಣ್ಣಿಗೆ ಸಮಸ್ಯೆ, ಕಿವಿಗೆ ಸಮಸ್ಯೆ, ಸ್ಕಿನ್ಗೆ ಸಮಸ್ಯೆ, ಕೂದಲಿಗೆ ಸಮಸ್ಯೆ. ಆರೋಗ್ಯ ಒಂಥರ ಕ್ಷೀಣವಾಗಿರ್ತಾನೆ, ನೋಡೋಕ್ ಮಾತ್ರ ಹೇಗಿರ್ತಾನೆ, ಅವನಲ್ಲಿ ವೀರ್ಯಕಾರಕ. ನೆನಪಿಟ್ಕೊಳ್ಳಿ, ಸೂರ್ಯ ಪರಿಚ್ಛೇದ ಆಯ್ತು ಅಂದ್ರೆ ನಪುಂಸಕತ್ವ, ಗಂಡಸರಲ್ಲಿಯೂ ನಪುಂಸಕತ್ವ, ಸ್ತ್ರೀಯರಲ್ಲೂ ನಪುಂಸಕತ್ವ, ಬಂಜತನ ಇಬ್ಬರಿಗೂ ಹೆಚ್ಚಾಗತಕ್ಕಂಥ ಒಂದು ಪ್ರಸಂಗಗಳನ್ನ ಸೂಚಿಸುತ್ತಿದೆ. ಪ್ರಜೆಗಳಿಗೆ ರೋಗ ಭಯಂ, ರಾಜಕೋಪಂ. ಸೂರ್ಯ ಬಂದು ಕೂತಿದ್ದಾನೆ, ನಿಮ್ ನೆತ್ತಿ ಮೇಲೆ ಕೂತಿದ್ದಾನೆ. ಬಿಟ್ಟಿ ತಗೊಂಡ್ವಲ್ಲ ಸ್ವಾಮಿ ನಾವು. ಯಾವ ರೂಪದಲ್ಲಿ ಟ್ಯಾಕ್ಸ್ಗಳಾಗ್ತಾರೋ. ಗೌರ್ಮೆಂಟ್ ಸ್ಕೂಲ್ಗಳನ್ನ ಮುಚ್ಚಿಸ್ಬಿಡ್ತಾರೆ, ನೆನ್ಪಿಟ್ಕೊಳ್ಳಿ. ಗೌರ್ಮೆಂಟ್ ಕಾಲೇಜ್ಗಳನ್ನ ಮರೆಯಾಗಿ ಏನೋ ಒಂದು ಹೇಳ್ಕೊಂಡು ಫೆಸಿಲಿಟಿ ಕೊಡದೆ, ಯಾವಾಗ ಫೆಸಿಲಿಟಿ ಇಲ್ವೋ ಮಕ್ಕಳು ಹೋಗಲ್ಲ. ಯಾಕಂದ್ರೆ ಅಲ್ಲಿ ಸರಿಯಾಗಿ ಓದಿಸೋದಿಕ್ಕೆ ಟೀಚರ್ಗಳಿಗೆ ಸಂಬಳ ಇಲ್ಲ, ಫೆಸಿಲಿಟಿ ಇಲ್ಲ. ಒಂದು ಡಸ್ಟರ್ ಇಲ್ಲ, ಚಾಕ್ ಪೀಸ್ ಇಲ್ಲ ಅಂತ ಹೇಳಿದ್ರೆ ಯೋಚನೆ ಮಾಡಿ ನೋಡಿ ಮಕ್ಕಳೇ. ಸುಮ್ಮನೆ ಇದೆಲ್ಲ ಉಡಾಪೆ ಮಾತುಗಳು, ಸುಳ್ಳಿನ ಕಂತೆಗಳು. ಆಗ ಆಟೋಮೆಟಿಕಲಿ ಏನಾಗುತ್ತೆ, ಮಕ್ಕಳು ಪ್ರೈವೇಟ್ಗೆ ಹೋಗ್ಬೇಕು, ಇನ್ನೊಂದಕ್ಕೆ ಹೋಗ್ಬೇಕು, ತಗೋ. ಈ ರೀತಿ ಕಾಲಕ್ಕೆ ಸಂಬಳಗಳು ಬರೋಲ್ಲ. ಬೇರೆ ಬೇರೆ ನಾನಾ ರೀತಿಯಲ್ಲಿ ಟ್ಯಾಕ್ಸ್ಗಳು, ರಾಜಕೋಪ. ನಿಮ್ಮ ಮನೆಗೆ ಎಷ್ಟು ಟ್ಯಾಕ್ಸ್ಗಳದು ನೋಟಿಸ್ ಬರ್ತವೋ ಲೆಕ್ಕ ಹಾಕೊಳ್ಳಿ, ಬರೆದಿಟ್ಕೊಳ್ಳಿ. ಸಾಮಾನ್ಯ ತಲೆಕೆಟ್ಟೋಗುತ್ತೆ. ಇರೋನ್ ಬಿಡಿ, ಅವ್ನು ಕೋರ್ಟ್ಗೆ ಹೋಗ್ತಾನೆ, ಸುತ್ಕೋತಾನೆ, ಇನ್ನೊಂದು ಪರವಾಗಿಲ್ಲ. ಸಾಮಾನ್ಯರ ಕಥೆ ಏನು ಯೋಚನೆ ಮಾಡಿ ನೋಡಿ. ಅಷ್ಟಮಾಧಿಪತಿಯಾದ ಸೂರ್ಯ, ರಾಜಗ್ರಹವಾದ ಸೂರ್ಯ, ರಾಜನೇ ಆಗಿರತಕ್ಕಂಥ ಸೂರ್ಯ ಬಂದು ನಿಮ್ಮ ಮನೇಲಿ ಬಂದು ಕುತ್ಕೊಂಡಿದ್ರೆ, ನಿಮ್ಮ ಎದುರುಗಡೆ ಒಂದು ಪೊಲೀಸ್ ಆಫೀಸರ್ ಕುತ್ಕೊಬಿಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ. ನೀವು ತಪ್ಪು ಮಾಡಿದಿರಾ ಇಲ್ವಾ ಅದು ಬೇರೆ, ಒಳಗಡೆ ಒಂದು ಅಳುಕಿರುತ್ತೆ, ಕರ್ಸ್ಬಿಟ್ಟಿದ್ದಾರೆ. ಯಾವ ತಲೆನೋವು ನಮ್ಗೆ ಬಂತಪ್ಪ, ಏನೋ ಒಂಥರ. ತಂದೆ ಮುಂದ್ಗಡೆ ಕುತ್ಕೊಂಡಿದ್ರೆ ನಾವು ಕಾಲ್ ಮೇಲೆ ಕಾಲ್ ಹಾಕೊಂಡು ಕುತ್ಕೋತೀವ, ಕಂಫರ್ಟಬಲ್ ಆಗಿ ಕುತ್ಕೋತೀವ, ಮಾತಾಡ್ತೀವ. ಏನ್ ಮಾತಾಡಿದ್ರೆ ಏನ್ ಹೆಚ್ಚು ಏನ್ ಕಡಿಮೆನೋ, ಜೋರಾಗಿ ನಗೋಲ್ಲ. ನಮ್ಮ ಮನೆಯಲ್ಲಿ ನಾವು ಹಾಗೇನಪ್ಪ, ತಂದೆ ಇದ್ದಾಳೆ ಅಂದ್ರೆ ಮಾತು ಇಲ್ಲ, ಏನೂ ಇಲ್ಲ. ಇವತ್ತಿಗೂ ನನಗೆ ತುಂಬಾ ಒಂದು ಆಸೆ, ನಿಮ್ಮ ಮುಂದ್ಗಡೆ ಹೇಳ್ತೀನಿ ಈ ಸಂಕ್ರಾಂತಿಗೆ, ಪ್ರೇಮಲೋಕ ಪಿಕ್ಚರ್ ನೋಡ್ಬೇಕು ಮನೇಲಿ ಅಂತ. ಹೊರಗಡೆ ನೋಡಿಲ್ಲ, ಇವತ್ತಿಗೂ ನೋಡಿಲ್ಲ, ಆಸೆ. ಆದ್ರೂ ಮನೇಲಿ ತುಂಬ ಕುಟುಂಬ, ದೊಡ್ಡ ಕುಟುಂಬ. ಪ್ರೇಮಲೋಕ ನೋಡೋನಷ್ಟು ದೊಡ್ಡವನಾಗ್ಬಿಟ್ಟು ಏನೋ ಅಂದ್ಬಿಡ್ತಾರೆ. ಅಷ್ಟು ಭಯ, ನಿಜವೇ ಹೇಳ್ತಿದ್ದಾನೆ. ರಾಜಕೋಪ, ಪಿತೃಕೋಪ ಅಂತ ಹೇಳ್ತೀವಿ, ತಂದೆಯ ಕೋಪಕ್ಕೆ ಒಳಗಾಗ್ತಕ್ಕಂಥದ್ದು ಆ ರೀತಿ. ಆಮೇಲೆ ವೃಕ್ಷಗಳು ಚೆನ್ನಾಗಿ ಫಲಿಸುತ್ತವೆ. ಶುಕ್ರ ಸೂಪರ್ ಆಗಿದ್ದಾನೆ. ಚಂದ್ರ ಶುಕ್ರ ಕೇಂದ್ರದಲ್ಲಿರತಕ್ಕಂಥದ್ದು ಬ್ಯೂಟಿಫುಲ್. ಆಮೇಲೆ ಮಳೆಯು ಚೆನ್ನಾಗಿ ಬೀಳುತ್ತವೆ, ಮೇಘಕಾರಕ. ವಿಶೇಷವಾಗಿ ಆ ಒಂದು ವರುಣಕಾರಕತ್ವ, ರಾಹು ಪ್ರಭಾವ. ಮಕರ ಲಗ್ನದಿಂದ 3ನೇ ಮನೇಲಿ ರಾಹು ಚೆನ್ನಾಗಿದ್ದಾನೆ. ಆದ್ರೆ ಸಿಕ್ಕಾಬಟ್ಟೆ ಸರ್ರನ್ ಬಂದ್ಬಿಟ್ಟು ತಕ್ಕಂತ ನಿಂತ್ಕೊಳ್ತಕ್ಕಂಥದ್ದು ಆಗುತ್ತೆ. ಅಕಾಲಿಕ ಮಳೆ, ದಿಢೀರ್ ಮಳೆ. ಯಾಕಂದ್ರೆ ಬುಧ 12ನೇ ಮನೇಲಿದ್ದಾನೆ, ಕುಜುನ್ ಜೊತೆಲಿ ಬೇರೆ ಸೇರಿದ್ದಾನೆ. ಜೋರ್ ಮಳೆನೂ ಬಂದ್ಬಿಡ್ಬೋದು, ಇಲ್ಲ ದಿಢೀರ್ ಅಂತ ಸೈಯನ್ ಬಂದ್ಬಿಟ್ಟು ಚೆನ್ನಾಗಿ ಬರುತ್ತೆ, ಇನ್ನೊಂದಷ್ಟು ಅಂದ್ಕೊಂಡ್ರೆ ತಟ್ಟಂತ ನಿಂತು ಹೋಗ್ತಕ್ಕಂಥ ಒಂದು ಪ್ರಭಾವ ಇರುತ್ತದೆ. ಪ್ರಜೆಗಳು ಸ್ವಕರ್ಮ ನಿರತರಾಗಿರುತ್ತಾರೆ. ಯಾವಾಗ ಆತ್ಮಕಾರಕ ಸೂರ್ಯ ಮಕರ ಲಗ್ನಕ್ಕೆ ಬರ್ತಾನೋ, ನಮ್ಮ ಕೆಲಸ ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋಗೋಣಪ್ಪ, ಇನ್ನು ಮಿಕ್ಕಿದ್ ನೋಡೋಣ, ಬೇರೆ ಇನ್ಯಾವುದೋ ಯಾಕೆ ಬೇಕು, ದೂರದ ಬೆಟ್ಟ ನುಣ್ಣಗೆ, ದೂರದ ವ್ಯವಹಾರ ನುಣ್ಣಗೆ, ನಮ್ಗೆ ಯಾಕೆ ಬೇಕು ಅನ್ನತಕ್ಕಂಥ ಭಾವಾರ್ಥದಿಂದ ಪ್ರಜ್ವಲಿಸ್ತಕ್ಕಂಥದ್ದಾಗುತ್ತೆ. ಭಯದಲ್ಲೇ ನಮ್ಮನ್ನು ಯಾರೋ ಕೇಳೋಕ್ ಪಕ್ಕದಲ್ಲಿ ಒಬ್ಬ ದೊಡ್ಡ ಅಧಿಕಾರಿ, ಈಗ ಸಿಗ್ನಲ್ ಪೊಲೀಸ್ ಇದ್ದಾರೆ, ಕ್ಯಾಮ್ರಾ ಇದೆ ಕಣೋ, ಜಂಪ್ ಆದ್ರೆ ಅದೆಷ್ಟು ಕೇಸುಗಳು ಬೀಳ್ತಾವೋ, ಟಕ್ಕಂತ ಹೋಗಿ ಕಾನೂನಿನ ನಿಯಮಗಳು ತುಂಬಾ ಕಠಿಣವಾಗುತ್ತವೆ ನೋಡಿ. ಯಾರನ್ನೂ ಬಿಡೋಲ್ಲ. ಈಗ ಅದು ಯಾವುದೋ ಒಂದು ಪ್ರಕರಣ, ಗುಜರಾತ್ ಪ್ರಕರಣ ನೋಡಿ, ಸುಪ್ರೀಂ ಕೋರ್ಟ್ ಹೋಗುದು, ಮತ್ತೆ ಹಾಕ್ರಿ ಅಜೀವ ಪರ್ಯಂತ ಅವರಿಗೆ ಜೀವಾವಧಿ ಶಿಕ್ಷೆ. ಅದ್ ಹೆಂಗ್ ಬಿಡುಗಡೆ ಮಾಡಿದ್ರಿ ನೋಡಿ.
ಅಷ್ಟು ದೊಡ್ಡ ಸರ್ಕಾರ, ಅಷ್ಟು ದೊಡ್ಡ ನಿರ್ಧಾರ ತಗೊಂಡು ಬಿಡುಗಡೆ ಮಾಡಿದ್ರೆ ಸರ್ಕಾರ ಓಕೆ ಅಂತ ಹೇಳಿದ್ರು, ಕೋರ್ಟು ಬಿಟ್ಟಿಲ್ಲ. ನಾನು ಹೇಳಿಲ್ವಾ, ನ್ಯಾಯ ದೇವತೆ ತನ್ನ ನ್ಯಾಯವನ್ನು ಮಾಡೇ ಮಾಡುತ್ತೆ. ಕಣ್ಣಿಗೆ ಪಟ್ಟಿ ಕಟ್ಕೊಂಡಿದೆ ಅಂತೀರಾ, ಈಗ ಹೇಳಿ ಇದನ್ನ ಪಟ್ಟಿ ಅಂತೀರಾ ಏನಂತೀರಾ? ಪಟ್ಟಿ ಕಟ್ಟಿಕೊಂಡಿದ್ದರೂ ದೇವತೆ ಗೊತ್ತಿದೆ ಯಾವಾಗ ಹೇಗೆ. ನಮ್ ಲೆಕ್ಕಾಚಾರ ಒಂದೇ ಮಕ್ಕಳೇ, ಅದರ ಲೆಕ್ಕಾಚಾರ ಸಮುದ್ರದಷ್ಟು. ನಮ್ಮದು ಬರೀ ಒಂದು ತೊಟ್ಟು, ಒಂದು ಡ್ರಾಪು, ಬರೀ ಒಂದು ಡ್ರಾಪ್ ಕೂಡ ಇಲ್ಲ, ಒಂದು ಅಣು. ನಾವು ನಮ್ಮ ಯೋಚನಾ ಆಲೋಚನಾ ಚಿಂತನ ಮಂಥನ ನಿಮಗೆ ಗೊತ್ತಿಲ್ಲ. ಅಪಾರ ಪ್ರಕೃತಿಯ ನಿಯಮ, ವಿಪರೀತ. ಹೌದು. ಇನ್ನು ದೇವರ ಉತ್ಸವಗಳು ಹೆಚ್ಚಾಗಿ ನಡೆಯುತ್ತವೆ ನೋಡಿ. ಕಾಕತಾಳೀಯವಾಗಿ ಸಂಕ್ರಾಂತಿ ಪುರುಷ ಬಂದಿರೋ ಆ ವೇಗ, ಗುರು ಕಾರ್ಯ ಎಲ್ಲಿ ನೋಡ್ತಿದ್ದಾನೆ? ವಿಶೇಷವಾಗಿ ದಶಮ ಸ್ಥಾನವನ್ನ ನೋಡ್ತಿದ್ದಾನೆ, ಅಷ್ಟಮ ಸ್ಥಾನವನ್ನ ನೋಡ್ತಿದ್ದಾನೆ. 4ನೇ ಮನೆಯಿಂದ ನಡಿಲೇಬೇಕು. ಸೂರ್ಯನ ಮನೆಯನ್ನ ಶಿವನಿಗೆ ಸಂಬಂಧಪಟ್ಟಂತ ಪೂಜೆಗಳು, ಶಿವನನ್ನು ಪೂಜಿಸ್ತಕ್ಕಂಥವ್ರು ರಾಮರು ಬಹುವಿಶೇಷವಾಗಿ ರಾಮೇಶ್ವರದಲ್ಲಿ ರಾಮೇಶ್ವರನನ್ನ ಪ್ರತಿಷ್ಠಾಪಿಸಿ ಆ ಲಿಂಗ ರೂಪದಲ್ಲಿ ಪೂಜಿಸ್ತಾರೆ. ಶಿವ ಪೂಜೆ. ಅವರ ಮನೆಯ ದೇವರು ಪರಮೇಶ್ವರ. ನೋಡಿ ಆ ಗುರು ಎಲ್ಲಿ ನೋಡ್ತಿದೆ? ಪಂಚಮ ಭಾವದಿಂದ ಅಷ್ಟಮ ಸ್ಥಾನವನ್ನ ಲಗ್ನಕ್ಕೆ, ಲಗ್ನದಿಂದ 10ನೇ ಮನೆ. ಸೊ ಗುರು ಕಾರ್ಯಗಳು, ದೇವ ಕಾರ್ಯಗಳು, ದೇವಸ್ಥಾನ ಕಾರ್ಯಗಳು, ದೇವ ಪೂಜೆಗಳು, ನಿಯಮಗಳು ಹೆಚ್ಚಾಗುತ್ತವೆ. ಎಲ್ಲರೂ ಭಗವಂತನನ್ನ ಹೆಚ್ಚಾಗಿ ನಂಬಲಿಕ್ಕೆ ಶುರು ಮಾಡ್ತಾರೆ. ಇವ್ರನ್ನೆಲ್ಲ ನಂಬ್ಕೊಂಡು ನಾವು ಓಟ್ ಹಾಕಿದ್ವಿ, ಇವ್ರನ್ನೆಲ್ಲ ನಂಬ್ಕೊಂಡು ದುಡ್ಡು ಕೊಟ್ವಿ, ಇವರೆಲ್ಲ ಕೊಟ್ಟಿರೋ ಒಂದು ಪ್ಯಾಕೆಟ್ ಊಟ, ಒಂದು ಪ್ಯಾಕೆಟ್ ಇನ್ನೊಂದು ಏನೋ ತಗೊಂಡು ಇದೆಲ್ಲ ನಂಬ್ಕೊಂಡು 2,000 ರೂಪಾಯಿ ನೋಟು, 5,000 ನೋಟು, 10,000 ಇನ್ನೊಂದು ಅದು ಯಾವುದು ಬೇಡಪ್ಪ, ದೇವರೇ ಸತ್ಯ, ದೇವರ ಕಡೆ ವಾಲೋಣ ಅನ್ನತಕ್ಕಂಥ ಒಂದು ಭಾವ. ಧರ್ಮ ಕಾರ್ಯಗಳು ಹೆಚ್ಚಾಗುತ್ತದೆ, ದೇವರ ಕಾರ್ಯ ಹೆಚ್ಚಾಗುತ್ತದೆ, ದೇವಸ್ಥಾನಗಳು ತುಂಬಿ ತುಳುಕುತ್ತವೆ. ಮನೆಯಲ್ಲಿರೋ ದೇವರುಗಳನ್ನ ಬಿಟ್ಟು ಅಲ್ಲಿ ಯಾವುದೋ ದೇವಸ್ಥಾನಗಳು ತುಂಬತಕ್ಕಂಥದ್ದು. ಇವತ್ತು ನೋಡಿ, ಅದು ಎಷ್ಟೋ ಟ್ರೈನ್ಗಳಂತೆ. ಏನೋಪ್ಪ ಇರಬೇಕು. ನಮ್ಮ ರಾಮ ನಮಗೆ ಮುಖ್ಯವೇ. ಮನೆಯಲ್ಲೂ ಕೂಡ ಒಬ್ಬ ದಶರಥ ಇದ್ದಾನೆ, ಮನೆಯಲ್ಲೂ ಕೂಡ ಒಂದು ಕೌಸಲ್ಯಾದೇವಿ ಇದೆ, ಮನೆಯಲ್ಲೂ ಕೂಡ ಒಬ್ಬ ರಾಮಚಂದ್ರ ಇದ್ದಾನೆ, ಮನೆಯಲ್ಲೂ ಕೂಡ ಒಂದು ಸೀತಾದೇವಿ ಇದೆ, ಮನೆಯಲ್ಲೂ ಕೂಡ ಒಬ್ಬ ಲಕ್ಷ್ಮಣ ಇದ್ದಾನೆ, ಒಬ್ಬ ಭರತ ಇದ್ದಾನೆ, ಒಬ್ಬ ಶಕುಂತಲ, ಒಬ್ಬ ಶಾಂತ ಇದ್ದಾನೆ, ಒಬ್ಬ ಶತ್ರುಘ್ನ ಇದ್ದಾನೆ. ಎಲ್ಲ ಅಲ್ಲಿದೆ. ಸೀತಮ್ಮ ಇದೆ, ಊರ್ಮಿಳಾದೇವಿ ಇದೆ, ಮಾಂಡವಿ ಇದೆ, ಶ್ರುತಿಕೀರ್ತಿ ಇದ್ದಾಳೆ. ಎಲ್ಲರೂ ಇದ್ದಾರೆ. ನಾವು ಇದನ್ನೆಲ್ಲ ಬಿಟ್ಬಿಟ್ಟು ಅಲ್ಲೆಲ್ಲೋ ರಶ್ಶಲ್ಲಿ ಹೋಗ್ತಾ, ದುಂಬಿನಲ್ಲಿ ಹೋಗ್ತಾ, ಅಲ್ಲಿ ಒದ್ದಾಡ್ತಾ, ಮನೇಲಿರೋ ದಶರಥನಿಗೆ ಮರ್ಯಾದೆ ಮಾಡದೆ, ಕೌಸಲ್ಯಮ್ಮನಿಗೆ ಸೇವೆ ಮಾಡದೆ, ಸೀತಮ್ಮನಿಗೆ ಒಳ್ಳೆ ರಾಮನಾಗದೆ, ರಾಮನಿಗೆ ಒಳ್ಳೆ ಸೀತೆಯಾಗದೆ, ಇದು ಯಾವುದೋ ಹುಡುಕಾಟಗಳು ಜಾಸ್ತಿ ಆಗ್ತವೆ. ಏನು ಮಾಡೋಕ್ಕಾಗೋದಿಲ್ಲ. ಹೌದು. ಇನ್ನು ಧರ್ಮ ಕಾರ್ಯಗಳ ಬಗ್ಗೆ, ಅದು ಯುವಕರಲ್ಲಿ ಹೆಚ್ಚಾಗಿ ದೇವರ ಬಗ್ಗೆ ನಂಬಿಕೆಗಳು ಜಾಸ್ತಿ ಆಗ್ತವೆ. ಆ ಯುವಕ ಯೌವನ ಅನ್ನತಕ್ಕಂಥ ಒಂದು ಭಾವ. ಇನ್ನು ವಿಶೇಷವಾಗಿ ತರಿ ಮತ್ತು ಕುಷ್ಕಿ ಭೂಮಿಗಳಲ್ಲಿ ಬೆಳೆಯತಕ್ಕ ಎಲ್ಲಾ ಧಾನ್ಯಗಳು ಹೆಚ್ಚಾಗಿ ಚೆನ್ನಾಗಿ ಬೆಳೆಯುತ್ತವೆ. ಬೂದು ಮಣ್ಣಿನ ಭೂಮಿಯಲ್ಲಿ ಉತ್ತಮವಾದ ಬೆಳೆಯಾಗುತ್ತದೆ. ಕಪ್ಪು ಮಣ್ಣಿನ ಭೂಮಿಯಲ್ಲಿ ಎಳ್ಳು ಮೊದಲಾದ ಧಾನ್ಯಗಳು ಚೆನ್ನಾಗಿ ಫಲಿಸುತ್ತವೆ. ಹಿಪ್ಪಲಿ, ಬೆಳ್ಳುಳ್ಳಿ, ಶುಂಠಿ, ತುಪ್ಪ, ಎಣ್ಣೆ, ಬೆಲ್ಲ, ಸಕ್ಕರೆ ಇವುಗಳ ಬೆಲೆ ಹೆಚ್ಚಾಗುತ್ತವೆ. ಬೆಳ್ಳಿ ಮೊದಲಾದ ಲೋಹಗಳು, ವಸ್ತ್ರಗಳು, ಆಭರಣಗಳು ವೃದ್ಧಿ ಹೊಂದುತ್ತವೆ. ಸಸ್ಯ ಸಮೃದ್ಧಿಯಾಗಿ ಪಶುಗಳಿಗೆ ಮೇವು ದೊರಕಿ ರೋಗರಹಿತವಾಗಿರುತ್ತವೆ. ಹಾಲು ವೃದ್ಧಿ ಮಕ್ಕಳೇ. ಚಂದ್ರ ಶುಕ್ರ ನೋಡಿದಾಗ ಹೋಟೆಲ್ ಇಂಡಸ್ಟ್ರಿಗಳು ಮುಖ್ಯವಾಗಿ ಹಾಲು, ಬೆಣ್ಣೆ, ತುಪ್ಪ, ಮೊಸರು, ತುಪ್ಪಟ, ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಮೇಕೆ, ಹಸು, ಮೀನು, ಮತ್ಸ್ಯ ಅವುಗಳಲ್ಲೂ ಕೂಡ ವಿಶೇಷವಾದಂಥ ಅಭಿವೃದ್ಧಿಯನ್ನು ಸೂಚಿಸ್ತಿರ್ತಕ್ಕಂಥದ್ದು. ಚಿಕ್ಕದಾಗಿ ಒಂದು ಮಿಶ್ರ ತಳಿ ಸೊಪ್ಪುಗಳು, 1-2 ಎಕರೆ ಇದೆ, 1/4 ಎಕರೆ ಪಾಲಾಕು, 1/4 ಎಕರೆ ಸಬ್ಬಕ್ಕಿ, 1/4 ಎಕರೆ ದಂಟಿನ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈ ಥರ ಬೆಳೆಸ್ತಿರ್ತಕ್ಕಂಥದ್ದು. 15 ದಿನಕ್ಕಿದು, 15 ದಿನಕ್ಕಿದು, 15 ದಿನಕ್ಕಿದು ಬಿತ್ತನೆ ಮಾಡಿಕೊಂಡು ಆ ಥರ ಒಂದು 5 ಎಕರೆನಲ್ಲಿ 1/2 ಎಕರೆ ಇದು, 1/2 ಎಕರೆ ಇದು, 1/2 ಎಕರೆ ಇದು. ಸಿಹಿ ದಾಳಿಂಬೆ ಹಣ್ಣು, ರಸಭರಿತ ಹಣ್ಣುಗಳ ಅಭಿವೃದ್ಧಿ. ಅದರಿಂದ ರಸ ತೆಗೆದು ಜ್ಯೂಸ್ ಮಾಡತಕ್ಕಂಥ ಒಂದು ಫ್ಯಾಕ್ಟ್ರಿಗಳು, ಕಂಪನಿಗಳು, ಅವುಗಳಿಗೂ ಕೂಡ ಅಭಿವೃದ್ಧಿ ಸೂಚಕ ಆಗತಕ್ಕಂಥದ್ದಾಗುತ್ತದೆ. ಹಣ್ಣುಗಳು, ಸಂಸ್ಕರ್ಯ ಭರಿತ ಹಣ್ಣುಗಳ ಒಂದು ವೃದ್ಧಿ, ಬೆಳೆಗಾರರು ತುಂಬಾ ಅದ್ಭುತವಾಗಿ ನಡೀತಕ್ಕಂಥದ್ದಾಗುತ್ತೆ.
ಕದಳಿ ಫಲ, ಸ್ವಲ್ಪ ಬಾಳೆಹಣ್ಣಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ನೋಡಿಕೊಂಡು ಬೆಳೆ ಹಾಕಿ. ಆಮೇಲೆ ಧಾನ್ಯಗಳ ಶೇಖರಣೆ, ವೇರ್ ಹೌಸ್ ಏನಾದ್ರು ಇಟ್ಕೊಂಡಿದ್ರೆ ಹುಳ ಬೀಳ್ತಕ್ಕಂಥದ್ದಾಗುತ್ತೆ, ಎಚ್ಚರಿಕೆ. ಧಾನ್ಯಗಳನ್ನ ಬೆಳೆಸ್ತಕ್ಕಂಥ ರೈತರು ಜಾಗರೂಕತೆಯಿಂದ, ಮುಂಜಾಗರೂಕತೆಯಿಂದ ಸ್ವಲ್ಪ ಸಪ್ಲೈ ಈಕ್ವಲ್ ಟು ಡಿಮ್ಯಾಂಡ್ ನೋಡ್ಕೊಂಡು ಬೆಳೆಸಿ. ಬೆಲೆ ಚೆನ್ನಾಗಿ ಆಗ್ಬಿಟ್ಟಿದೆ, ಬೆಳೆಸ್ಬಿಡೋಣ, ಸ್ಟಾಕ್ ಇಟ್ಕೊಬಿಡೋಣ. ಯಾಕಂದ್ರೆ ಕುಜ 12ನೇ ಮನೆಯಲ್ಲಿ ಮಲಗ್ಬಿಟ್ಟಿದ್ದಾನೆ ಬುಧನ್ ಜೊತೆ. ಸೊ ಆ ತೇಜಿ ಲೆಕ್ಕಾಚಾರ, ಏನೋ ಲೆಕ್ಕಾಚಾರ ಮಾಡ್ತೀರಿ. ತೊಗರಿ ಬೆಳೆ ಸೂಪರ್ ಆಗ್ಬಿಟ್ಟಿದ್ಯಂತೆ, ಒಳ್ಳೆ ಬೆಲೆ ಬರುತ್ತಂತೆ, ಅಲ್ಲೊಂದು ದಿಢೀರ್ ಒಂದು ಅಸ್ತವ್ಯಸ್ತ. ಅಕ್ಕಿ ಬೆಳೆಗಾರರು ಜಾಗ್ರತೆ, ಕುಸಿತ ಆಗ್ತಕ್ಕಂಥದ್ದು. ಯಾಕಂದ್ರೆ ಚಂದ್ರ ರಾಹು ಸಾರದಲ್ಲಿ, ಅದನ್ನ ಸ್ಟೋರೇಜ್ ಇಟ್ಕೋತೇವೆ, ಸ್ಟಾಕ್ ಇಟ್ಕೋತೇವೆ, ಮಾರ್ತೇವೆ. ಬೇಳೆಕಾಳುಗಳು, ಬೆಲ್ಲ, ಸಕ್ಕರೆ, ಧಾನ್ಯಗಳು, ಅಕ್ಕಿ, ರಾಗಿ, ಇವುಗಳಲ್ಲಿ ಒಂದು ಸ್ವಲ್ಪ ಸ್ಟಾಕಿಂಗ್ ಇಟ್ಕೊಳ್ಳೋದು. ಇಲ್ಲ ದೊಡ್ಡ ಬೆಳೆ 50 ಎಕರೆ ಹಾಕ್ಬಿಡ್ತೇನೆ, 100 ಎಕರೆ ಹಾಕ್ಬಿಡ್ತೇನೆ, ದಯಮಾಡಿ ಬೇಡ. ಕೇಳ್ಕೊಳ್ಳಿ, ನಿಮ್ಮ ಒಂದು ಮಂಡಿ ಈಗೆಲ್ಲ ಬಂದು ಆನ್ಲೈನ್ ಬಂದ್ಬಿಟ್ಟಿದೆ. ಸಪ್ಲೈ ಹೇಗಿದೆ, ಡಿಮ್ಯಾಂಡ್ ಹೇಗಿದೆ, ಪ್ರತಿ ಜಿಲ್ಲೆಗೆ ಹೇಗಿದೆ, ಬೇರೆ ರೀತಿಯ ಆಲೋಚನೆಗಳನ್ನ ಮಾಡಿ. ಯಾಕಂದ್ರೆ ಕುಜನ್ ಜೊತೆ ಬುಧ ಅದ್ಭುತವಾಗಿ ಕೂತಿದ್ದಾನೆ. ಆದರೆ 6ನೇ ಮನೆಯು 12ನೇ ಮನೆಯಲ್ಲಿ ಕುಳಿತಾಗ ವಿಪರೀತ ಬುದ್ಧಿ, ತುಂಬಾ ಶತ್ರುವಾಗಿರ್ತಕ್ಕಂಥ ಬಲಶಾಲಿ ಕುಜ ಮಲಗ್ಬಿಟ್ಟಿದ್ದಾನೆ. ನನ್ನ ಬಲ. ಅಷ್ಟಮಾಧಿಪತಿ ಸೂರ್ಯ ಪ್ರಬಲವಾಗಿ ಕೂತಿದ್ದಾನೆ, ಗುರು ವಿಪರೀತ ಬಲವಾಗಿ ಕೂತಿದ್ದಾನೆ, ಬುದ್ಧಿ ಕೊಡ್ತಕ್ಕಂಥ ಬುಧ ಮಲಗಿದ್ದಾನೆ. ಅದರಿಂದ ನನ್ನ ಬುದ್ಧಿಯೇ ಸರಿ, ನನ್ನ ಲೆಕ್ಕಾಚಾರ ಸರಿ, ನಾನು ತಿಳ್ಕೊಂಡಿದ್ದೇ ಸರಿ ಅನ್ನತಕ್ಕಂಥ ವಿಚಿತ್ರವಾದಂಥ ಕೋರಿಕೆಗಳು, ಆಲೋಚನೆಗಳು ಬಂದು ಅಲ್ಲೇನಾದ್ರೂ ಒಂದು ಎಡವಟ್ಟು ಮಾಡ್ಕೊಬಿಡ್ತವೆ. ಎಚ್ಚರಿಕೆ. ಈ ಪಾಲಿ ಹೌಸಸ್, ಅದರಲ್ಲಿ ಹೂ ಬೆಳೆಯೋದು, ತರಕಾರಿ ಬೆಳೆಯೋದು, ಸೊಪ್ಪು ಬೆಳೆಯೋದು, ಹಣ್ಣು ಬೆಳೆಯೋದು, ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ಸಂಬಂಧಪಟ್ಟಂತ ಒಂದು ಹಣ್ಣು, ಹಾಲು, ಹೈನುಗಾರಿಕೆ ಸ್ವಲ್ಪ ಮಟ್ಟಿಗೆ ತಂದು ಕೊಡುತ್ತೆ. ಹಸುಗಳು ಯಥೇಚ್ಛವಾಗಿ, ಯಾಕಂದ್ರೆ ಶುಕ್ರ ಚೆನ್ನಾಗಿದ್ದಾನೆ, ಕುಜನ ಮನೆಯಲ್ಲಿ ಅದ್ಭುತವಾಗಿ ಲಾಭಸ್ಥಾನದಲ್ಲಿದ್ದಾನೆ, ತನ್ನ ಮನೆಯನ್ನೇ ನೋಡ್ತಿದ್ದಾನೆ, ಅಲಂಕಾರ, ಶೃಂಗಾರ. ಸೊ ಆ ಥರದ ಹೂಗಳನ್ನ ತಗೊಂಡು ಬಂದು ಈ ಒಂದು ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆ, ಹಬ್ಬಗಳಿಗೆ ಅಲಂಕಾರ ಇಲ್ಲ ಮಾರಾಟ ಅನ್ನತಕ್ಕಂಥದ್ದು ಅದ್ಭುತವಾಗಿ ವ್ಯವಹಾರ ನಡೆಸ್ತಕ್ಕಂಥದ್ದಾಗುತ್ತೆ. ರೈತರು ಇನ್ನಷ್ಟು ಬುದ್ಧಿವಂತರಾಗುತ್ತಾರೆ. ಆದ್ರೆ ತುಂಬಾ ಬುದ್ಧಿ ಉಪಯೋಗಿಸೋಕೆ ಬಿದ್ಬಿಡ್ತೀರಾ, ಹುಷಾರು. ನಿಮ್ಮದೇ ಒಂದು ಪುಟ್ಟ ಮಾರ್ಕೆಟ್ಗಳನ್ನ ಒಂದು 20 ರೈತರು ಸೇರ್ಕೊಂಡು ಒಂದು ಪುಟ್ಟ ಗಾಡಿ ತಗೊಳ್ಳೋದು, ಒಂದು 50 ಅಂಗಡಿಗಳು ಬುಕ್ ಮಾಡ್ಕೊಳ್ಳೋದು, ಒಂದು 50 ಅಪಾರ್ಟ್ಮೆಂಟ್ಗಳು ಬುಕ್ ಮಾಡ್ಕೊಳ್ಳೋದು, ಅಲ್ಲಿಗೆ ನಾವೇ ತಗೊಬಂದು ರೇಷನ್ ಕೊಡ್ತೇವೆ, ತರಕಾರಿ ಕೊಡ್ತೇವೆ, ಸೊಪ್ಪು ಕೊಡ್ತೇವೆ. ಈ ಥರದ್ದನ್ನೇನಾದರೂ ಒಂದು ಆಲೋಚನೆ ಮಾಡಿ, ಅಡ್ವಾನ್ಸ್ಡ್ ಆಗಿ ಯೋಚನೆ ಮಾಡಿ. ಯಾಕಂದ್ರೆ 6ನೇ ಮನೆಯ ಬುಧ ವಿಪರೀತ ಬುದ್ಧಿವಂತಿಕೆ ಆದಂತಹ ಗುರುವಿನ ಮನೆಯಲ್ಲಿ, ಜ್ಞಾನಾರ್ಜನೆಯ ಮನೆಯಲ್ಲಿದ್ದು ಗುರುದೃಷ್ಟಿ ಇದೆ. ಯಾವಾಗ ಗುರು ಬುಧ ನೋಡ್ತಾನೋ ಅದ್ರ ಮೇಲೆ ಕುಜನ್ ದೃಷ್ಟಿಯೂ ಇದೆ. ಸೊ ರೈತರು ಈ ಥರದ್ದು ಏನಾದ್ರು ಒಂದು 20-25 ಜನ ರೈತರು ಮಾತಾಡ್ಕೊಳ್ಳಿ, ನಂದು ಬೆಳೆ ಈ ತರ ಬೆಳೆದಿದೀವಿ ಕಣೋ, ಯಾವ ಏರಿಯಾಗೆ ಆಪಲ್ ಜಾಸ್ತಿ ಹೋಗುತ್ತೆ, ಯಾವ ಏರಿಯಾನಲ್ಲಿ ಸೇವಂತಿಗೆ ಹೂವು ಬರುತ್ತೆ, ಯಾವ ಸೀಸನಲ್ಲಿ ಬೆಳೆಸಿದ್ರೆ, ಬೀನ್ಸ್ ಹಾಕ್ಬಿಡೋಣ ಅವನಿಗೂ ಪಕ್ಕದವನ್ ಬಂತು ಹಂಗ ಹಾಕ್ಬೇಡಿ, ಟೊಮ್ಯಾಟೊ ಹಾಕ್ಬಿಡೋಣ ಅವ್ನಿಗೆ ಯಾರಿಗೋ ಲಾಭ ಬಂತು, ಆ ರೀತಿ ಮಾಡಬೇಡಿ. ಸಪ್ಲೈ ಈಕ್ವಲ್ ಟು ಡಿಮ್ಯಾಂಡ್. ಹೋದ ವರ್ಷ ಎಷ್ಟು ಸಪ್ಲೈ ಇತ್ತು, ಈ ವರ್ಷ ಎಷ್ಟು ಸಪ್ಲೈ ಬೇಕು. ಹೌದು, ಹೋದ ವರ್ಷ ಹುಣಸೆ ಹಣ್ಣು ಎಷ್ಟಿತ್ತು, ಎಷ್ಟು ತಗೊಂಡಿದ್ದಾರೆ, ಎಷ್ಟು ಸೇಲ್ ಆಯ್ತು, ಅದೆಲ್ಲ ಡೇಟಾ ನಿಮಗೆ ಸಿಗುತ್ತೆ. ನನ್ನ ಮಾತು ಕೇಳಿ, ಆ ಥರ ವಿಚಾರಿಸ್ಕೊಳ್ಳಿ. ಯಾಕಂದ್ರೆ ಗುರು ಬುಧ ಸೇರಿದ್ರೆ ವಿಪರೀತವಾದಂಥ ಜ್ಞಾನದ ಜೊತೆ ಬುದ್ಧಿಯ ಜೊತೆ ಕುಜ ಶಕ್ತಿ, ಈ ಮೂರೂ ಸೇರಿರೋದ್ರಿಂದ ಒಂದು ಸಣ್ಣ ಕೋಲ್ಡ್ ಸ್ಟೋರೇಜ್ ತರ ಏನಾದ್ರೂ ಒಂದು ಮಾಡ್ಲಿಕ್ಕಾಗುತ್ತಾ ನೋಡಿ. ಯಾಕಂದ್ರೆ ಚಂದ್ರ ಶನಿ ಇಬ್ರು ಸೇರಿದ್ದಾರೆ. ಒಂದು ಸಣ್ಣ ಕೋಲ್ಡ್ ಸ್ಟೋರೇಜ್ ಬೆಳೆದು ಬಿಟ್ಟಿದ್ದಾನೆ, ಏನ್ ಮಾಡೋದು, ಒಂದು ವಾರ ತಡೆದಿಟ್ಕೊಂಡ್ರೆ ನೀವೇ ಒಂದು 20-25 ಜನ ಹಾಕೊಂಡು 1 ಲಕ್ಷ, ಒಂದು 25 ಲಕ್ಷದ್ದು ಒಂದು ಸಣ್ಣ ಕೋಲ್ಡ್ ಸ್ಟೋರೇಜ್ ತರ ಮಾಡ್ಕೊಳ್ಳೋದು, ಸ್ಟೋರೇಜ್ ಇಟ್ಕೊಳ್ಳೋದು, ರೈತನನ್ನ ಕಾಪಾಡೋದು. ನಾವೆಲ್ಲ 25 ಜನ ಈ ಬಾರಿ ಈ ಬೆಳೆಯನ್ನ, ನೀನ್ ಈ ಬೆಳೆ ಬೆಳಿ, ನೀನ್ ಈ ಬೆಳೆ ಬೆಳಿ, ನೀನ್ ಈ ಬೆಳೆ ಬೆಳಿ. 25 ಜನ, ಜಾಸ್ತಿ ದೊಡ್ಡದಾದ್ರೆ ನಮ್ಮ ರೈತರಲ್ಲಿ ಒಗ್ಗಟ್ಟಿಲ್ಲ, ಬೇರೆಯವ್ನ್ ಬಂದು ಸೇರ್ಕೋತಾನೆ. ಅದು ಇರೋದು ನಮ್ಮ ಭಾರತ ದೇಶಕ್ಕಿರುವ ಬಹುದೊಡ್ಡ ಸಮಸ್ಯೆ. ನಮ್ಮದು ಧರ್ಮಾಧಾರಿತವಾಗಿರತಕ್ಕಂಥ ನಿಯಮಗಳಲ್ಲಿ ಬದುಕ್ತಿರೋದು. ಒಬ್ಬೊಬ್ರಿಗೊಂದೊಂದು ಧರ್ಮ ಇದೆ. ಹೌದು, ದೇವರನ್ನ ನಂಬಿಕೊಂಡು ಒಬ್ಬೊಬ್ರಿಗೊಂದೊಂದು ದೇವರಿದೆ, ಒಬ್ಬೊಬ್ರಿಗೊಂದೊಂದು ಪೂಜೆ ಇದೆ, ಒಬ್ಬೊಬ್ರಿಗೊಂದೊಂದು ನಿಯಮ ಇದೆ, ಒಬ್ಬೊಬ್ರದ್ದು ಒಂದೊಂದು ಊಟ,
ಉಪಹಾರ, ಇವುಗಳ ಒಂದು ಭಾವಗಳಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಹೇಳ್ತಿದ್ರೆ ಒಂಚೂರು ಈ ಗುರು ಕುಜ ಬುಧ ಸೇರಿರೋದ್ರಿಂದ ಈ ರೀತಿ ಸಿಟಿಗೆ ಒಂದು 200 ಕಿಲೋಮೀಟರ್ ದೂರದಲ್ಲಿದೆ. ಈಗ ಮೈಸೂರು, ಮಂಡ್ಯ, ಮಳವಳ್ಳಿ ಈ ಥರದವ್ರು, ಬೆಂಗಳೂರು ಹತ್ರ ಬರುತ್ತೆ, ಮೈಸೂರು ಹತ್ರ ಬರುತ್ತೆ ನಿಮಗೆ. ಆ ರೀತಿದು ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ. ಒಬ್ಬನ ಯಾರನ್ನಾದ್ರೂ ನೇಮಿಸಿ, ಗೊತ್ತಿರೋನ್ನ ಕನೆಕ್ಟ್ ಆಗಿ. ಈ ಸ್ವಿಗ್ಗಿ, ಡನ್ಸೋ ಇವರೆಲ್ಲ ಡೋರ್ ಡೆಲಿವರಿ ಕೊಡ್ತಾ ಇರ್ತಾರೆ. ಸೊ ಯಾವ ಏರಿಯಾನಲ್ಲಿ ಜಾಸ್ತಿ ವೆಜಿಟೇಬಲ್ಸ್ ಹೋಗ್ತಿದೆ, ಫ್ರೂಟ್ಸ್ ಹೋಗ್ತಿದೆ, ಪಲ್ಸಸ್ ಹೋಗ್ತಿದೆ, ಈ ಥರ ಮೊಟ್ಟೆ ತಗೋತಿದ್ದಾರೆ, ಮೀನು ತಗೋತಿದ್ದಾರೆ, ಮಾಂಸ ತಗೋತಿದ್ದಾರೆ, ಈ ಥರದ್ದು ನೀವು ಒಂದು ಕೋಳಿ ಬೆಳೆಸಿದ್ದೀರಿ, ಕುರಿ ಬೆಳೆಸಿದ್ದೀರಿ, ಈ ಥರದ್ದು ಒಂದು ನಾವೇ ಒಂದು ಡೋರ್ ಡೆಲಿವರಿ ಫ್ರೆಶ್ ಆಗಿ 25 ಕುರಿ ಬೆಳೆಸಿದ್ದೇವೆ, ಪ್ರತಿ ತಿಂಗಳು 25 ಕುರಿಯನ್ನು ನಾವು ಕೊಡ್ತಿದ್ದೇವೆ. ಈ ಥರದ್ದೊಂದು ಮಾಡ್ಕೊಳ್ತಕ್ಕಂಥ ಒಂದು ಸಣ್ಣ ಟೆಕ್ನಾಲಜಿಯನ್ನು ನೀವೇ ಬೆಳೆಸ್ಕೊಳ್ತಕ್ಕಂಥದ್ದು ಮಾಡಿ. ಯಾಕಂದ್ರೆ ಗುರು ಕುಜ ಬುಧ ಸೇರಿದ್ರೆ ನಿಮ್ಮ ಬುದ್ಧಿವಂತಿಕೆಗೆ ತಕ್ಕಂಥ ದುಡ್ಡು ನೋಡ್ತೀರಿ. ಚಿಲ್ಲರೆನೆ ದಿನಾ 3,000 ರೂಪಾಯಿ, 90,000 ರೂಪಾಯಿ, ವರ್ಷಕ್ಕೆ 10,80,000 ರೂಪಾಯಿ ಸಾಕಲ್ವಾ? ಒಬ್ಬ ಸಾಮಾನ್ಯ ಕುಟುಂಬ, ಒಂದು 4 ಜನ ಇದ್ದಾರೆ, ಒಂದು 4 ಕೋಳಿ ಇಟ್ಟಿದ್ದಾನೆ, ಒಂದು ಸ್ವಲ್ಪ ಸೊಪ್ಪು, ಎಲ್ಲರೂ ಪುದೀನ ಬೆಳೆದು ಬಿಟ್ರೆ ನಷ್ಟ, ಮಾರ್ಲಿಕ್ಕಾಗೋಲ್ಲ. ಎಲ್ಲರೂ ಕೊತ್ತಂಬರಿ ಸೊಪ್ಪು ಬೆಳೆದು ಬಿಟ್ರೆ ನಷ್ಟ, ಎಲ್ಲರೂ ಪಾಲಾಕ್ ಬೆಳೆದು ಬಿಟ್ರೆ ನಷ್ಟ, ಎಲ್ಲರೂ ದಂಟಿನ ಸೊಪ್ಪು ಬೆಳೆದ್ರೆ ಕಷ್ಟ, ಎಲ್ಲರೂ ಮೆಂತೆ ಸೊಪ್ಪು ಬೆಳೆದ್ರೆ ಕಷ್ಟ. ಆ ರೀತಿ 25 ಜನ ಈ ರೀತಿ ಒಂದು ಸ್ಮಾಲ್ ಒಂದು ಯೂನಿಟಿ. ಯಾಕಂದ್ರೆ ಇನ್ನೂ ಎಷ್ಟು ದಿನ ಈ ರೀತಿ ನೀವು ನಿಮ್ಮನ್ನ ನೀವೇ ಇನ್ನೊಬ್ರಿಗೋಸ್ಕರ ಡಿಪೆಂಡೆನ್ಸಿ ಆಗ್ತೀರಿ ಮಕ್ಕಳೇ. ಒಬ್ಬ ಆಚಾರ್ಯನಾಗಿ ಹೇಳ್ಕೊಡ್ಬೇಕಾಗಿರೋದು ನನ್ನ ಕರ್ತವ್ಯ. ಹೌದು, ಇನ್ನು ಬದಲಾಗ್ತಿದೆ. ತುಂಬಾ ಬುದ್ಧಿವಂತ ಮಕ್ಕಳಿದ್ದಾರೆ ಇವತ್ತು. ನಿಮ್ಮ ಮಕ್ಕಳೇ ಅವರೇ ಒಂದು ಆ್ಯಪ್ ಮಾಡಬಲ್ರು, ಅವರೇ ಒಂದು ವಾಟ್ಸಪ್ ಗ್ರೂಪ್ ಮಾಡಬಲ್ರು, ಅವರೇ ಒಂದು ಟೆಲಿಗ್ರಾಮ್ ಗ್ರೂಪ್ ಮಾಡಬಲ್ರು. ಕೇಳಿ ಮಕ್ಕಳನ್ನ, ನೀವು 25 ಜನ ಗ್ರೂಪ್ ಮಾಡ್ಕೊಳ್ಳಿ. ಒಂದೊಂದು ಸಣ್ಣ ಸೋಲಾರ್ ಸಿಸ್ಟಮ್. ಹೌದು, ಕರೆಂಟ್ ಬಿಲ್ ಜಾಸ್ತಿ ಆಗ್ತಿದೆ, ಸಾಮಾನ್ಯರೇ ಮಾತಾಡ್ಕೊಳ್ಳಿ. ನಿಮ್ಮ ಮನೆಯವರೆಲ್ಲ 4 ಜನ ಸೇರ್ಕೊಂಡು ಮಾತಾಡ್ಕೊಳ್ಳಿ. ಒಂದು ಪುಟ್ಟ ರಿಸ್ಕ್ 50,000 ಹಾಕ್ಕೊಳ್ಳಿ. ಒಂದು 4 ತಿಂಗಳು ಒಂದು ಸೋಲಾರ್ ಪ್ಯಾನಲ್ ಮೇಲೆ ಹಾಕಿಸ್ಕೊಳ್ಳಿ. ಕರೆಂಟನ್ನು ಮಿತವಾಗಿ ಬಳಸೋದು ನೋಡಿ. ಇವ್ರ ಕರೆಂಟ್ 200 ಯೂನಿಟ್ ಅಂತ ಹೇಳೋದು ಬೇಡ, ಅದಕ್ಕೆ ಮೇಲೆ ಬರೋ ಬಿಲ್ ಕಟ್ಟೋದು ಬೇಡ, ನಮ್ಗೆ ತಲೆನೋವು ಬೇಡ. ಹೌದು, ಒಂಚೂರು ಒಂದು 2-3 ಲಕ್ಷ ಆಗುತ್ತೆ, ನಿಜವೇ. 5 ಜನ ಮಾತಾಡ್ಕೊಳ್ಳಿ. ನೀನೊಂದು 50,000 ತಗೊಂಬರೋ, ನೀನೊಂದು 50,000, ನೀನೊಂದು 50,000, ನೀನು ತಿಂಗಳಾದ್ರೆ 5,000 ರೂಪಾಯಿ ಬರ್ತಿದೆ. ತಿಂದಾಗಿಲ್ಲ, ಏನೂ ಇಲ್ಲ. 3 ಲಕ್ಷಕ್ಕೆ ಅದ್ಭುತವಾಗಿ ನೀವು ಸೇವಿಂಗ್ಸ್ ಮಾಡ್ಕೋಬಹುದು. ನಿಮ್ಮದೇ ಒಂದು ಮೋಟಾರ್, ನಿಮ್ಮದೇ ಆ 25 ಜನ ಕೃಷಿಕರು, ಒಂದು ಟ್ರ್ಯಾಕ್ಟರ್ ಇಟ್ಕೊಂಡಿದ್ದೀರಾ, ಕೆಲಸದವ್ರನ್ನ ಇಟ್ಕೊಂಡಿದ್ದೀರಾ. ಇನ್ನೂ ಎಷ್ಟು ಹಿಂದುಳಿದ ಇದಾಗಿ ನಿಂತ್ಕೋಬೇಕು, ಯೋಚನೆ ಮಾಡಿ ನೋಡಿ. ಸ್ವಲ್ಪ ಆರ್ಗನೈಸ್ಡ್ ಆಗ್ತವೆ. 25 ಜನ ತುಂಬಾ ಸುಲಭ. ವಾರಕ್ಕೊಮ್ಮೆ ಭೇಟಿಯಾಗಿ, 15 ದಿನಕ್ಕೊಮ್ಮೆ ಭೇಟಿಯಾಗಿ ಇದನ್ನ ಬೆಳೆಸ್ತಿದ್ದೇವೆ. ಜನಕ್ಕೇನ್ ಬೇಕು ಅದನ್ನ ಬೆಳಿಲಿಕ್ಕೆ ನೋಡಿ. ಡಿಮ್ಯಾಂಡ್ ಈಕ್ವಲ್ ಸಪ್ಲೈ. ಅದನ್ನು ಜಾಸ್ತಿ ಬೆಳೆದ್ಬಿಟ್ರೆ ಬೆಲೆ ಏರುಪೇರು. ಇನ್ನೆಷ್ಟು ದಿನ ನಾವು ಮೂರ್ಖರಾಗಬೇಕು? ನಾನು ಹೇಳ್ತೇನಲ್ವಾ ರೈತರೇ, ಕೃಷಿಕರೇ, ನಿಮ್ಮಿಂದ ನಾವು ಅನ್ನ ತಿಂದಿದ್ದೇವೆ, ನಿಮ್ಮಿಂದಲೇ ನಮ್ಮ ಬದುಕು. ನೀವಿಲ್ಲ, ನಾವಿಲ್ಲ, ನೀವಿಲ್ಲ, ಯಾರೂ ಇಲ್ಲ. ನಿಮ್ಮಿಂದಲೇ ದ ಹೈಯೆಸ್ಟ್ ಆ ಒಂದು ರೆವಿನ್ಯೂ ಜನರೇಷನ್ ಆಗ್ತಿರತಕ್ಕಂಥದ್ದು. ಇನ್ನೂ ಇವ್ರ ಹತ್ರ ಕೈ ಚಾಚಬೇಕಾ? ಇವ್ರು ಕೊಡೋ ಯಾವುದೋ ಬಿಟ್ಟಿ ಅಂತಾನೆ, ಇನ್ನೊಂದು ಬಿಟ್ಟಿ ಅಂತಾನೆ. ಇವನೇನ್ ಕೊಡೋದು? ನಮ್ಮ ಟ್ಯಾಕ್ಸ್ ದುಡ್ಡು, ನಾವು ಕಟ್ಟಿರೋ ದುಡ್ಡು ನಮ್ಮದು. ಎಲ್ಲದರಲ್ಲೂ ದೋಚೋದೆ. ಬರೀ ಟ್ಯಾಕ್ಸು, ಡೈರೆಕ್ಟ್ ಟ್ಯಾಕ್ಸ್, ಅದಕ್ಕೊಂದು ಹೆಸರಿಟ್ಟ GST ಅಂತ. ಈಗ ಬೇರೆ ಎಲ್ಲದರಲ್ಲೂ ನೀವು ಹಾಲು ನೀವು ವರ್ತನೆಗೆ ಹಾಕಿ, ಏನೂ ಬೇಡ. ರೈತರ ಬೇಜಾರು ಮಾಡ್ಕೋಬೇಡಿ. ಒಬ್ಬ ರೈತನಾಗಿ, ರೈತರ ಮಗನಾಗಿ ನನಗೆ ಗೊತ್ತಿದೆ. ನನ್ನದು ಒಂದು ಪುಟ್ಟ ತೋಟ ಇದೆ, ಅಲ್ಲಿ ಹಾಲು ಕೊಟ್ಟಿದ್ದಾರೆ ಒಬ್ರು. ಮನೆಗೆ ದಿಢೀರಂತ ನೆಂಟರು ಬಂದ್ಬಿಟ್ಟಿದ್ದಾರೆ. ಹಾಲಿನ ಡೈರಿಗೆ ಹಾಲು ಕೊಟ್ಬಿಟ್ರು. ಅದೊಂದು ರೇಟಿಗೆ 29-30 ರೂಪಾಯಿ ಅಷ್ಟೇ. ಅದಕ್ಕೂ ನೀರು ಇಷ್ಟಿದೆ, ಪರ್ಸೆಂಟೇಜ್ ಇದಿಷ್ಟಿದೆ, ಇಲ್ಲ ನಾನು ತಗೊಳ್ಳಲ್ಲ, ಏನೇನೋ ಲೆಕ್ಕಗಳು. ಸರಿ, ಇಲ್ಲ 39 ರೂಪಾಯಿಗೆ ಎಷ್ಟಕ್ಕೋ ಕೊಟ್ಟೆ. ಬಂದು ವಾಪಸ್ 1 ಲೀಟರ್ ತಗೊಳಕ್ ಹೋದ ಅಂದ್ರೆ ಆ ರೇಟಿಗೆ ಇಲ್ಲವೇ ಇಲ್ಲ. ಈ ರೇಟು 45 ರೂಪಾಯಿ, 50 ರೂಪಾಯಿ. ನೋಡಿ, ರೈತನಿಗೆ ತನ್ನ ಹಾಲು ತಾನೇ ಕೊಟ್ಟು, ಮನೆಗೆ ಯಾರೋ ನೆಂಟರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು 1-2 ಲೀಟರ್ ಹಾಲು ತಗೊಂಡು ಹೋಗೋಣ, ಒಂದು ಮೊಸರು ಹಾಕ್ಕೊಳ್ಳೋಣ, ಮಧ್ಯಾಹ್ನದ ಅಷ್ಟೊತ್ತಿಗೆ, ಸಂಜೆ ಅಷ್ಟೊತ್ತಿಗೆ ಏನಾದರೂ ಒಂದು ಮಾಡೋಣ, ಮಜ್ಜಿಗೆ, ಅದು ಇದು ಮಜ್ಜಿಗೆ ಹುಳಿ ಅನ್ನತಕ್ಕಂಥದ್ದು. ಅದೇ ಹಾಲಲ್ಲಿ ಒಂದು ಸ್ವಲ್ಪ ಟೀನೋ, ಹಾಲು ಪಾಯಸನೋ, ಇನ್ನೊಂದು ಏನೋ ಒಂದು ಮಾಡ್ಕೊಳ್ಳೋಣ ಅಂತ ಬಂದ್ರೆ, ಮಾರಿದವನು 10 ಲೀಟರ್ ಮಾರಿದವನು 1 ಲೀಟರ್ ಕೇಳ್ದ ಅಂದ್ರೆ 50 ರೂಪಾಯಿ. ಅಲ್ಲೇ ಅದೇ ಡೈರಿಲ್ಲೇ, ಅಲ್ಲೇ ಎದುರುಗಡೆ ಇದೆಲ್ಲ ನಡೀತಿದೆ. ರೈತರೇ, ದಯಮಾಡಿ ಹೇಳ್ತಿದ್ದೇನೆ, ಇನ್ನೆಷ್ಟು ದಿನ ನನ್ನ ರೈತ ತಲೆಬಾಗಬೇಕು, ಇವ್ರ ಹತ್ರ ಭಿಕ್ಷೆ ಬೇಡಬೇಕು? ಇವ್ರೇನು ಕೊಡೋದು? ನಾವು ಬಿಸಾಕ್ಬೋದು.
ಇಡೀ ಭಾರತದ 70-80% ಸಂಪನ್ಮೂಲ ರೈತರಿಂದಲೇ ಬರ್ತಿರೋದು, ರೈತರಿಂದಲೇ ನಡೀತಿರೋದು, ರೈತರಿಂದಲೇ ಪ್ರತಿಯೊಬ್ಬ ಮನುಷ್ಯನು ಬದುಕಿರೋದು. ಸ್ವಲ್ಪ ಈ ಸಂಕ್ರಾಂತಿಯಿಂದ ಬದಲಾಗಿ ಯೋಚಿಸಿ, ಆ ಟೈಮ್ಗೆ ಈ ರೀತಿ ಈ ಏರಿಯಾ, ಈ ಏರಿಯಾನಲ್ಲಿ ಲಾಸ್ಟ್ ಟೈಮ್ ಇದಾಗಿತ್ತಂತೆ, ಮೊದಲೇ ಹೋಗಿ ಒಬ್ಬರನ್ನ ಕಳಿಸಿ ಮಾತಾಡಿ, ಈ ಸಪ್ಲೈಗೆ ಮೊದಲೇ ಒಂದು ಸಣ್ಣ ಅಗ್ರಿಮೆಂಟು, ಸಣ್ಣದಾಗಿ ಒಂದು ಯೂನಿಟಿ ಮಾಡಿಕೊಂಡು ಒಂದು ಕಾಗದ ಪತ್ರ ಬರವಣಿಗೆ ಈ ಥರದೊಂದು ಮಾಡ್ಕೊಂಡು ಆ ಥರದೊಂದು ಬೆಳೆಯ ಸಿದ್ಧತೆ. ನಿಮಗೆ ಗೊತ್ತಿದ್ಯಾ, ನಿಮ್ಮ ಹತ್ರ ತಗೊಳ್ಳೋ ಪಪ್ಪಾಯ ಅದು 5 ರೂಪಾಯಿ 6 ರೂಪಾಯಿಗೆ ತಗೋತಾರೆ ಕೆಜಿ. ಇಲ್ಲಿ ತಗೊಬಂದು 50-60 ರೂಪಾಯಿಗೆ ಮಾಡ್ತಿದ್ದಾರೆ. ನನ್ನ ಏರಿಯಾನಲ್ಲಿ ಕೆಜಿ 60 ರೂಪಾಯಿ. ನೀವು ನಂಬ್ತೀರಾ? ಪಪ್ಪಾಯ ನಿಮ್ಮ ಹತ್ರ 5-6 ರೂಪಾಯಿ. ನಾನು ಪಪ್ಪಾಯ ಬೆಳೀತಿದ್ದಾನೆ, 5-6 ರೂಪಾಯಿ, ಇಲ್ಲ ಮ್ಯಾಕ್ಸಿಮಮ್ 8 ರೂಪಾಯಿ ಕೆಜಿ ಅಷ್ಟೇ. ತಗೊಬಂದು ಮಾಡ್ತಿರೋದು 60 ರೂಪಾಯಿ, 6 ಪಟ್ಟು. ಟ್ರಾನ್ಸ್ಪೋರ್ಟೇಷನ್ಗೆ ಅಷ್ಟಾಗ್ಬಿಡ್ತಾ? ಯೋಚನೆ ಮಾಡಿ. ವೇಸ್ಟೇಜು ತಗೊಳ್ಳೋಣ. ನಾನು ಅದಕ್ಕೆ ಹೇಳ್ತಿದ್ದೇನೆ, ಬೆಂಗಳೂರಿನಲ್ಲಿ ಇವತ್ತು ಕಡಿಮೆ ಅಂದರೂ 1.5 ಕೋಟಿ ಜನ ಇದ್ದಾರೆ. 1.5 ಕೋಟಿ ಜನ ಇದ್ದಾರೆ. ನನ್ನ ಮಾತು ಕೇಳಿ ನನ್ನ ರೈತ ಬಂಧುಗಳೇ, ನೀವು ಬರೀ ಏನಿಲ್ಲ, ಪ್ರತಿಯೊಂದು ಅಪಾರ್ಟ್ಮೆಂಟಲ್ಲೂ ಕಡಿಮೆ ಅಂದರೂ ಒಂದು ದಿನಕ್ಕೆ 200-300 ರೂಪಾಯಿಂದು ಹಾಲು ಹಣ್ಣು ಮಾಂಸ ಮೊಟ್ಟೆ ಸೊಪ್ಪು 300 ರೂಪಾಯಿ ತಗೋತಾರೆ. ಅಂದ್ರೆ ಯೋಚನೆ ಮಾಡಿ ನೋಡಿ. ಕಡಿಮೆ ಅಂದರೂ 30 ಲಕ್ಷ ಮನೆಗಳಿದ್ದಾವೆ. ಕಡಿಮೆ ಅಂದರು ಬರೆದಿಟ್ಕೊಳ್ಳಿ, 30 ಲಕ್ಷ ಮನೆಗಳಿದ್ದಾವೆ. 300 ರೂಪಾಯಿ ತಗೋತಾರೆ. ಬೇಡ 200 ರೂಪಾಯಿ, ಬೇಡ 100 ರೂಪಾಯಿ. ದಿನಕ್ಕೆ 30 ಕೋಟಿಯ ವ್ಯವಹಾರ ನಡೆಯುತ್ತೆ. ನೆನ್ಪಿಟ್ಕೊಳ್ಳಿ, 900 ಕೋಟಿಯ ವ್ಯವಹಾರ ನಡೆಯುತ್ತೆ. ಏನ್ ಮಾಡ್ತಿದ್ದೀರಿ ನೀವು ರೈತರಾಗಿ? ಇನ್ನು ಬರೀ ಬೆಂಗಳೂರು ಕತೆ ಮಾತಾಡ್ತಿದ್ದೆ. ನೀನು ಹುಬ್ಳಿ ತಗೊಳ್ಳಿ, ಮೈಸೂರು ತಗೊಳ್ಳಿ, ಬೀದರ್ ತಗೊಳ್ಳಿ, ಧಾರವಾಡ ತಗೊಳ್ಳಿ, ಗದಗ್ ತಗೊಳ್ಳಿ, ಒಂದೊಂದ ಎಲ್ಲ ತಗೊಂಡಂದ್ರೆ ಒಂದು ತಿಂಗಳು ಕಡಿಮೆ ಎಂದರು 10,000-15,000 ಕೋಟಿಯ ವ್ಯವಹಾರವಿದೆ. ನೆನಪಿಟ್ಟುಕೊಳ್ಳಿ. ಬರೀ 20-30 ಜನ ನೀವೊಂದು ಗ್ರೂಪ್ ಮಾಡ್ಕೊಳ್ಳಿ ಮಕ್ಕಳೇ. ಈ ಸಂಕ್ರಾಂತಿ ಕೇಳ್ಕೊತಿದ್ದೀನಿ, ಆ ಗುರು ಮೇಷದಲ್ಲಿ ಇದೆಯಲ್ಲ, ದಾರಿ ಮಾಡ್ಕೊಡ್ಬೇಕು. ಆಚಾರ್ಯನಾಗ ನಾವೆಲ್ಲಿ ತಪ್ಪು ಮಾಡ್ಕೋತಿದ್ದೀವಿ, ಎಲ್ಲೋ ನೀವು ಬೆಳಿತಿದ್ದೀರಿ ಕರೆಕ್ಟ್. ಯಾರೋ ಮಧ್ಯವರ್ತಿಗಳು ತಿಂತಿದ್ದಾರೆ, ಯಾರೋ ಮಧ್ಯವರ್ತಿಗಳು. ಕಡ್ಲೆಕಾಯಿ, ಒಳ್ಳೆ ಕಡ್ಲೆಕಾಯಿ, ನನ್ನ ಮಾತು ಕೇಳಿ, ನೀವು ಪ್ರಿಸರ್ವ್ ಮಾಡ್ಕೋಬಹುದು. ನೀವು ಮಾತಾಡ್ಕೊಂಡು ನೀವೇ ಒಂದು ಮನೆಗೆ ತಲುಪಿಸ್ತಕ್ಕಂಥದ್ದು ಮಾಡಿ. ಇವ್ರು ಯಾರೋ ಬರ್ತಾನೆ, ದೊಡ್ಡ ಕಂಪ್ನಿಗಳ ಹೆಸರಲ್ಲಿ ನಿಮ್ಗೊಂದು 5-10 ಸಾವಿರ ಕೊಡ್ತಾನೆ, ತಗೊಬಂದು 3 ಪಟ್ಟು 4 ಪಟ್ಟು ಮಾಡ್ಕೊಂಡು ಅವ್ನು 1,00,000 ಕೋಟಿ ವ್ಯಾಪಾರ ಮಾಡ್ತಿದ್ದಾನೆ. ಡಿಮಾರ್ಟ್ ತಗೊಳ್ಳಿ, ರಿಲಯನ್ಸ್ ತಗೊಳ್ಳಿ, ಇನ್ನೊಬ್ರು ತಗೊಳ್ಳಿ, ಎಲ್ಲ ಅಷ್ಟೇ. ಅವ್ನು 1,00,000 ಕೋಟಿ, ಇವತ್ತು 20 ಲಕ್ಷ ಕೋಟಿ ವ್ಯಾಲ್ಯೂಯೇಷನ್ ಬಂದ್ಬಿಟ್ಟಿದೆ ರಿಲಯನ್ಸ್. ಎಲ್ಲಿಂದ ಬಂತು? ಹೌದು, ಯಾರು? ಇವತ್ತು ನೀವು ಬಿಗ್ ಬಾಸ್ಕೆಟ್ ಅನ್ನೋ ಕಂಪ್ನಿನ ಕೇಳಿದ್ರೆ ಅದ್ರ ವ್ಯಾಲ್ಯೂಯೇಷನ್ ಗೊತ್ತಿದೆಯಾ? ಅದಕ್ಕೆ ಹೋಗ್ತಕ್ಕಂಥ 100ಕ್ಕೆ 100 ಭಾಗ ತರಕಾರಿ, ಸೊಪ್ಪು, ಹೂವು, ಹಣ್ಣು ಎಲ್ಲ ನಿಮ್ಮದೇ. ನೀವು ಬರೀ 30 ಜನ ಮಾತಾಡ್ಕೊಳ್ಳಿ. ನಿಮ್ಮ ಏರಿಯಾವ್ರೆ, ಹೊರಗಡೆ ಅವ್ರು ಬೇಕಿಲ್ಲ. ಒಂದು ಸಣ್ಣ ಗಾಡಿ, ಟಾಟಾ ಆಪೆ ತರ ಗಾಡಿ ಮಾತಾಡ್ಕೊಳ್ಳಿ. ಒಬ್ನ ಇಟ್ಕೊಂಡಿರ್ತಾನೆ, ನೋಡೋ ಡೀಸೆಲ್ ಹಾಕೋಣ, ಬಂದದ್ ಲಾಭ ಹಂಚ್ಕೊಳ್ಳೋಣ. ಮನೆಗಳಿಗೆ ಹೋಗಿ ಮಾತಾಡಿ, ಹಳ್ಳಿಯಿಂದಲೇ ಫ್ರೆಶ್ ಆಗಿ ತಗೋಬರ್ತೇವೆ ಅಂತ ಹೇಳ್ಬಿಟ್ಟು, ಒಂದು ಬೆಳಿಗ್ಗೆ ಇಲ್ಲ ಒಂದು ಸಂಜೆ, ನಿಮ್ಮ ಟೈಮು, ನಿಮ್ಮ ಕನ್ವೀನಿಯಂಟ್, ಪ್ರತಿ ಅಪಾರ್ಟ್ಮೆಂಟಲ್ಲಿ ಒಂದು ಬೋರ್ಡ್ ಹಾಕಿ, ಗಿವ್ ಎ ಮಿಸ್ ಕಾಲ್ ಅಂತ ಗ್ರೂಪ್ ಮಾಡಿ, ನಂಬರ್ ಮಾಡಿ. ನಿಮ್ಮವ್ರು ಇದ್ದಾರೆ ಬೆಂಗಳೂರಲ್ಲಿ, ಸಿಟಿಲಿ ಇದ್ದಾರೆ, ಏನೋ ಒಂದು ಪುಟ್ಟ ಕೆಲ್ಸಕ್ಕೆ ಬಂದಿದ್ದಾರೆ. ನೀವೇ ಕೆಲಸವನ್ನು ಸೃಷ್ಟಿ ಮಾಡ್ಬೋದು. ಆಮೇಲೆ ಹೇಳ್ತೇನಲ್ವಾ, ಸಪ್ಲೈ ಚೈನಿಂದ ಹಿಡಿದು ಪ್ಯಾಕೇಜಿಂಗಿಂದ ಹಿಡಿದು. ನನ್ನ ಮಾತು ಕೇಳಿ ಮಕ್ಕಳೇ, ಮತ್ತಷ್ಟು ಇನ್ನೆಷ್ಟು ದಿನ ಇವ್ರ ಹತ್ರ ನಾವು ಭಿಕ್ಷೆ ಕೇಳೋದು? ಇನ್ಯಾರನ್ನು ಡಿಪೆಂಡೆನ್ಸಿ ಆಗಿ ಇರೋದು? ಸಂಕ್ರಾಂತಿಗೋಸ್ಕರ ನಿಮ್ಮನ್ನ ಕೇಳ್ಕೊತಿದ್ದಾನೆ. ಹೋಗಿ ಮಾತಾಡಿ. ನೀವು ಹೊರಟ್ರೆ, ನೀವು ನಿಂತ್ರೆ, ನೀವು ಬಂಡೆಗಳನ್ನ ಪುಡಿ ಮಾಡಿ ಕಟ್ಟಿರ್ತಕ್ಕಂಥವ್ರು ಬೆಳಿಗ್ಗೆ 4 ಗಂಟೆಗೆ ಎದ್ದೋಗ್ತೀರಿ ನೀವು ನೀರು ಬಿಡ್ಲಿಕ್ಕೆ, ಕರೆಂಟ್ ನೋಡ್ಲಿಕ್ಕೆ. ಈ ಬಿಕಾರಿಗಳ ಹತ್ರ ಏನ್ ಕೇಳ್ಬೇಕು? ಇವರು ಬಿಕಾರಿಗಳು. ಇವರು ನೇರ ಹೇಳ್ತಾನೆ, ಇವರು ಬಿಕಾರಿಗಳು, ನೀವು ದಿವಾನ್ರು, ಇವರು ದಿವಾಳಿಗಳು. ಹೌದು, ಯಾವ ಸರ್ಕಾರದ ಹತ್ರನೂ ಕೈ ಚಾಚಬೇಡಿ. ಆಯ್ಕೆ ಮಾಡಿದವ್ರು ನೀವೇ, ನಡೆಸ್ತವ್ರು ನೀವೇ. 30 ಜನ ನೆನ್ಪಿಟ್ಕೊಳ್ಳಿ. ನಿಮ್ಮ ಊರಲ್ಲಿ 30 ಜನ. ಈಗ ನೋಡಿ, ಈಗ ಹಬ್ಬಕ್ಕೆ ಗೆಣಸು, ಎಳ್ಳು, ಬೆಲ್ಲ, ಮಧ್ಯವರ್ತಿ ಮೊದಲೇ ನುಗ್ಬಿಟ್ಟಿದ್ದಾನೆ ಮಕ್ಕಳೇ. ಇವತ್ತು ಗೆಣಸನ್ನು ಹೋಗಿ ಮಾತಾಡಿ ನೋಡಿ. ಕುಂಬಳಕಾಯಿನ ಹೊರಗಡೆ ನೀವೇ ಬನ್ನಿ, ನಮ್ಮೂರಿಗೆ ಬನ್ನಿ, ಬೆಂಗಳೂರಿಗೆ ಬಂದು ಕೇಳಿ ನೋಡಿ. ಕುಂಬಳಕಾಯಿ ಕೇಳಿದ್ರೆ ಗುಂಡಿಗೆ ಹೊಡೆದೋಗುತ್ತೆ ನಿಮ್ಗೆ. ಗೆಣಸನ್ನ ಕೇಳಿ ನೋಡಿ, ಕಡ್ಲೆಕಾಯನ್ನ ಕೇಳಿ ನೋಡಿ, ನಿಮ್ಮ ಹತ್ರ ತಗೊಂಡಂತ ರೇಟ್ ನೋಡಿ. ಎಲ್ಲಿದ್ದೀರಿ ಇನ್ನು? ಅಯ್ಯೋ, ನಾವೊಬ್ರು ಒಂದು 20 kg ಬೆಳೆಸಿದ್ವಿ ಗುರುಗಳೇ, ಒಂದು 100 kg ಬೆಳೆಸಿದ್ವಿ ಗುರುಗಳೇ, ಅಲ್ಲಿಂದ ಹಾಕೊಂಡು ಬಂದು ಈ ಖರ್ಚು. ಅದೇ 30 ಜನ
30 ಜನ 100 kg ಅಂದ್ರೆ 3 ಟನ್ ಆಯ್ತಾ? ಯೋಚನೆ ಮಾಡಿ ನೋಡಿ, 3 ಕ್ವಿಂಟಲ್ 3000 kg ಲಾಭ ಬಂತ? 1 kgಗೆ 5 ರೂಪಾಯಿ ಜಾಸ್ತಿನೇ ಬಂತು, 500 ರೂಪಾಯಿ ಬಂದ್ಬಿಡ್ತಾ ನಿಮಗೆ ಒಂದು ಇದರಲ್ಲಿ. ನನ್ನ ಮಾತು ಕೇಳಿ ಮಕ್ಕಳೇ, ಮತ್ತೆ ಎಷ್ಟು ದಿನ ಸಂಕ್ರಾಂತಿ ಬರುತ್ತೆ, ಇವ್ರ ಹತ್ರ ಇವ್ರು ಕೊಡೋ ಒಂದು ಏನೋ ಒಂದು ನೀವು ಕೊಡುವವರು. ಅವತ್ತೊಬ್ಬ ರೈತ ನಿಂತರೆ ಆನೆಕಲ್ಲು ಅಂತ ನಮ್ಮ ಹತ್ರ ಒಂದು ಊರಿದೆ ಬೆಂಗಳೂರಲ್ಲಿ. ಅದರ ಅರ್ಥ ಏನ್ ಗೊತ್ತಾ? ಆನೆನ ಕರ್ಕೊಂಡು ಬಂದು ಕಲ್ಲು ಕಟ್ಟಿ ರಾಗಿ ಭತ್ತ ಇದನ್ನ ಎಳ್ಕೊಂಡು ಹೋಗೋರಂತೆ. ಅಂತೆ ಅಲ್ಲ, ನಿಜ. ಅದಕ್ಕೆ ಆ ಊರಿಗೆ ಆನೆಕಲ್ಲು ಅಂತ. ಎಲ್ಲಾರು ತಗೊಬಂದು ಭತ್ತ ಇದೆಲ್ಲ ಬಂಡಿ ಕಟ್ಕೊಂಡು ಬಂದು ಹಾಕಿದ್ರೆ ಅಲ್ಲಿ ಬಂದು ಆನೆಗಳ ಕೈಯಲ್ಲಿ ಓಡಾಡಿಸ್ತಿದ್ರು, ಅದರಿಂದ ಭತ್ತ ತೆಗಿತಿದ್ರು, ರಾಗಿ ತೆಗಿತಿದ್ರು ಅಂತ. ಏನು ಮಕ್ಕಳೇ ನೀವು, ನಿಮಗ್ ಗೊತ್ತಿದ್ಯಾ? ಆನೆಗಳನ್ನ ಇಟ್ಕೊಂಡು ಪಳಗಿಸಿಟ್ಕೊಂಡಿದ್ದವ್ರು ನೀವು ಈ ಬೆಳೆನ್ ತೆಗಿಲಿಕ್ಕೆ. ಅಂತ ಜಗಜಟ್ಟಿ ಬಾಹುಬಲಿಗಳು ನೀವು ಇವ್ರ ಹತ್ರ ಭಿಕ್ಷೆ ಬೇಡೋದು. ಸಂಕಟ ಆಗುತ್ತೆ ಮಕ್ಕಳೇ, ನನಗೆ ಹೊಟ್ಟೆಲ್ಲ ಉರಿಯುತ್ತೆ. ನಾನು ನಿಮ್ಮ ಅನ್ನ ತಿಂದೆ ಅಲ್ವಾ ಬದುಕ್ತಿರೋದು? ನನ್ನ ಅಪ್ಪನೂ ರೈತ, ನನ್ನ ಅಜ್ಜನೂ ರೈತಾನೆ, ನನ್ನ ಅಂತ್ಯವೂ ರೈತಾನೆ. ಅಲ್ಲಿಗೆ ಹೋಗ್ಬೇಕು ನನಗೆ, ನನ್ನ ತೋಟಕ್ಕೆ ವಾಪಸ್ ಬಂದ್ಬಿಡ್ಬೇಕು ಸಾಕು ಅಂತ. ಅದರಿಂದ ಕ್ಷಮೆ ಇರಲಿ. ಕೆಲವ್ರು ಘಾಸಿ ಆಗಿರುತ್ತೆ ಗುರುಗಳೇ ಅಂತ. ದಯಮಾಡಿ ನಮ್ಮ ಈ ಸಂಚಿಕೆ ಇಷ್ಟ ಆಗಿದೆ ಅನ್ನತಕ್ಕಂಥವ್ರು ಆದಷ್ಟು ಒಂದು ಪುಟ್ ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೂಡ ಕೇಳ್ಕೊತಿದ್ದೇನೆ. ನಾಳಿನ ಸಂಕ್ರಾಂತಿ ಹಬ್ಬದ ಸಂಚಿಕೆಯಲ್ಲಿ ರಾಶಿಯಾಂತರ್ಗತವಾಗಿ ಹಾಗೂ ನಮ್ಮ ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಹೇಗಿದೆ, ಯಾವ ಥರ ಇದೆ ಅನ್ನೋದನ್ನ ನೋಡೋಣಂತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.